ಓಂ ಶಾಂತಿ. ಅವ್ಯಕ್ತ ಬಾಗ್ದಾದ 25/3/2005. मास्टर ज्ञान सूर्य बन, अनुभूति की किरणें फैलावो, ವಿಧಾತ ಬನೋ, ತಪಸ್ವಿ ಬನೋ. ಬಾಬಾ ತಿಳಿಸ್ತಾರೆ, ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಅನುಭೂತಿಯ ಕಿರಣಗಳನ್ನು ಹರಡಿಸಿ, ವಿಧಾತನಾಗಿ ತಪಸ್ವಿ ಆಗಿ. आज बाप दादा अपने चारों ओर के होली हंस बच्चों से होली मनाने के लिए आए हैं. इंदु बाप दादा ತನ್ನ 4 ಕಡೆಯ ಹೋಲಿ ಹಂಸ ಮಕ್ಕಳೊಂದಿಗೆ ಹೋಲಿ ಹಬ್ಬ ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದಾರೆ. बच्चे भी प्यार की डोर में बंधे हुए होली मनाने के लिए पहुंच गए हैं. ಮಕ್ಕಳು ಸಹ ಆ ಪ್ರೀತಿಯ ಹಗ್ಗದಲ್ಲಿ ಬಂಧಿಸಲ್ಪಟ್ಟು ಹೋಲಿ ಆಚರಣೆ ಮಾಡಲಿಕ್ಕಾಗಿ ಮಧುಬನ ಬಂದು ತಲುಪಿದ್ದೀರಿ. मिलन मनाने के लिए कितने दूर से पहुंच गए हैं, प्यार से पहुंच गए हैं. ಮಿಲನ ಆಚರಣೆ ಮಾಡಲಿಕ್ಕಾಗಿ ಎಷ್ಟು ಪ್ರೀತಿಯಿಂದ ತಲುಪಿದ್ದೀರಿ, ಮಧುಬನಕ್ಕೆ ಬಂದು ತಲುಪಿದ್ದೀರಿ. ಬಾಬಾ ಹೇಳ್ತಾರಲ್ವ, ಯಾವ ವಿಮಾನ ಕರ್ಕೊಂಡ್ಬಂದಿದ್ದು? ಪ್ರೀತಿಯ ವಿಮಾನ. बाप दादा सर्व बच्चों के भाग्य को देख रहे थे. कितना बड़ा भाग्य, जितने ही ओलियस्ट उतने ही हाईएस्ट भी है. बाप दादा ಎಲ್ಲ ಮಕ್ಕಳ ಭಾಗ್ಯವನ್ನು ನೋಡ್ತಾ ಇದ್ರು. ಎಷ್ಟು ದೊಡ್ಡ ಭಾಗ್ಯ, ಅಷ್ಟೇ ಹೋಲಿಯಸ್ಟು, ಅಷ್ಟೇ ಹೈಯೆಸ್ಟೂ ಸಹ ಆಗಿದ್ದೀರಿ. सारे कल्प में देखो, आप सबके भाग्य से ऊंचा भाग्य और किसका नहीं है. ಇಡೀ ಕಲ್ಪದಲ್ಲಿ ನೋಡಿ, ತಮ್ಮ ಎಲ್ಲರ ಭಾಗ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಬೇರೆ ಯಾರಿಗೂ ಇಲ್ಲ. जानते हो ना अपने भाग्य को? ಬಾಬಾ ಕೇಳ್ತಾ ಇದ್ದಾರೆ ಪ್ರಶ್ನೆ. ಗೊತ್ತಿದೆ ಅಲ್ವಾ ತಮ್ಮ ಭಾಗ್ಯ ಯಾವುದು? ಇಡೀ ಕಲ್ಪದಲ್ಲಿ ತಮ್ಮ ಒಂದು ಭಾಗ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಬೇರೆ ಯಾರಿಗೂ ಪ್ರಾಪ್ತವಾಗಿಲ್ಲ, ಪ್ರಾಪ್ತವಾಗೋದಿಲ್ಲ. ಗೊತ್ತಿದೆಯಾ ತಮ್ಮ ಭಾಗ್ಯದ ಬಗ್ಗೆ? ವರ್ತಮಾನ ಸಮಯ ಬಿ ಬಾಬಾ ಹೇಳ್ತಾ ಇದ್ದಾರೆ, ಮೊದಲನೇದು ವರ್ತಮಾನ ಸಮಯ, ಸಂಗಮ ಸಮಯದ ಭಾಗ್ಯ. ವರ್ತಮಾನ ಸಮಯ ಬಿ परमात्म पालना, परमात्म पढ़ाई और परमात्म वरदानों से पल रहे हो. ವರ್ತಮಾನ ಸಮಯನೂ ಸಹ ಪರಮಾತ್ಮನ ಪಾಲನೆ, ಪರಮಾತ್ಮನ ಓದು, ಪರಮಾತ್ಮನ ವರದಾನಗಳಿಂದ ಬೆಳೀತಾ ಇದ್ದೀರಾ. ನಿಮ್ಮ ಜೀವನನೇ ಎಂಥ ಜೀವನ? ಪರಮಾತ್ಮನ ಪಾಲನೆಯ, ಪರಮಾತ್ಮನ ಓದಿನ, ಪರಮಾತ್ಮನ ವರದಾನಗಳ ಜೀವನ ಆಗಿದೆ. भविष्य में भी विश्व के राज्य अधिकारी बनते हो. ಭವಿಷ್ಯದಲ್ಲೂ ಸಹ ವಿಶ್ವದ ರಾಜ್ಯ ಅಧಿಕಾರಿ ಆಗ್ತೀರಾ. ಎಷ್ಟು ದೊಡ್ಡ ಭಾಗ್ಯ. बनना ही है, निश्चित है, निश्चय ही है. ನಾವು ಆಗಲೇಬೇಕಾಗಿದೆ, ಅದು ನಮ್ಮದು ಫಿಕ್ಸು ಆಗಿದೆ, ನಮಗೆ ನಿಶ್ಚಯನೂ ಸಹ ಇದೆ. ಹೌದು, ನಾವು ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿಗಳಾಗ್ತೀವಿ ಅಂತ ನಮಗೆ ನಿಶ್ಚಯನೂ ಸಹ ಇದೆ. ಏನೋ ಬಾಬಾ ಹೇಳ್ತಾರೆ ನಾನು ಕೇಳ್ತಾ ಇದ್ದೀನಿ ಅಲ್ಲ, ಆ ಪುರುಷಾರ್ಥ ಬಾಬಾ ಮಾಡಿಸ್ತಾ ಇದ್ದಾರೆ, ನಮಗೂ ಆ ನಿಶ್ಚಯನೂ ಸಹ ಇದೆ. बाद में भी जब पूज्य बनते हो तो आप श्रेष्ठ आत्माओं जैसी पूजा विधि पूर्वक और किसी को भी नहीं होती है. ನಂತರವೂ ಸಹ ಯಾವಾಗ ತಾವು ಪೂಜ್ಯರಾಗ್ತೀರಿ, ಮಂದಿರದ ಮೂರ್ತಿ ಆಗ್ತೀರಿ, ತಾವು ಶ್ರೇಷ್ಠ ಆತ್ಮಗಳ ರೀತಿ ಪೂಜೆ ವಿಧಿಪೂರ್ವಕ ಮತ್ತು ಯಾರಿಗೂ ಆಗೋದಿಲ್ಲ. ಮಂದಿರದ ಮೂರ್ತಿಗೆ ಹೇಗೆ ವಿಧಿಪೂರ್ವಕವಾಗಿ ಪೂಜೆ ನಡೆಯುತ್ತೆ,
ಆ ರೀತಿ ಬೇರೆ ಯಾರಿಗೂ ನಡೆಯುವುದಿಲ್ಲ. ಎಲ್ಲದಕ್ಕೂ ವಿಧಿ ಇದೆ. ಪೂಜೆಯಲ್ಲಿ ಮೊದಲು ದೀಪ ಬೆಳಗಿಸ್ಬೇಕು, ಆಹ್ವಾನ ಮಂತ್ರ ಹೇಳಬೇಕು, ನಂತರ ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಾಕಬೇಕು. ಎಷ್ಟು ವಿಧಿ ಇದೆ. ಅದಕ್ಕಾಗಿ ಒಂದೊಂದು ಮಂತ್ರ ಹೇಳಬೇಕು, ಒಂದೊಂದು ಆ್ಯಕ್ಷನ್ ಇದೆ. तो वर्तमान भविष्य और पूज्य स्वरूप में हाईएस्ट अर्थात ऊंचे ते ऊंचे है. ವರ್ತಮಾನ, ಭವಿಷ್ಯ ಮತ್ತು ತಮ್ಮ ಪೂಜ್ಯ ಸ್ವರೂಪ. ಬಾಬಾ ಹೇಳ್ತಾರೆ, ಮೂರರಲ್ಲಿ ಹೈಯೆಸ್ಟ್ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಿ. आपके जड़ चित्र उन्हों को भी हर कर्म की पूजा होती है. ತಮ್ಮದು ಜಡಚಿತ್ರ, ಆ ಮಂದಿರದ ಮೂರ್ತಿಗೂ ಸಹ ಜಡಚಿತ್ರಕ್ಕೂ ಸಹ ಪ್ರತಿಯೊಂದು ಕರ್ಮದ್ದು ಪೂಜೆ ಅನ್ನೋದು ನಡೆಯುತ್ತೆ. ಯಾವುದು ಇವಾಗ ನಾವು ಮಾಡಿದ್ವಿ ಸಂಗಮ ಯುಗದಲ್ಲಿ, ಪ್ರತಿಯೊಂದು ಕರ್ಮ ಅಲ್ಲಿ ಯಾದಗಾರ್ ರೂಪದಲ್ಲಿ ಅದರದ್ದು ಪೂಜೆ ನಡೆಯುತ್ತೆ. ನಾವು ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಬಾಬಾನ ನೆನಪು ಮಾಡಿದ್ವಿ, ಅದರದ್ದು ಅಲ್ಲಿ ಸುಪ್ರಭಾತ ಹೇಳ್ತಾರೆ. ಬೆಳಿಗ್ಗೆ ಮಂದಿರದಲ್ಲಿ ಭಕ್ತರು ಸುಪ್ರಭಾತ ಹೇಳ್ತಾರೆ. ನಂತರ ನೆಕ್ಸ್ಟು ನಾವು ಕ್ಲಾಸಿಗೆ ಬಂದು ಜ್ಞಾನ ಕೇಳ್ತೀವಿ, ಜ್ಞಾನ ಸ್ನಾನ ಮಾಡ್ತೀವಿ, ಅಭಿಷೇಕ ಮಾಡ್ತಾರೆ, ನಂತರ ಶೃಂಗಾರ ಮಾಡ್ತಾರೆ. ಈ ಜ್ಞಾನ ಕೇಳುವಾಗ ಎಷ್ಟು ಶೃಂಗಾರ ಮಾಡ್ತಾರೆ ನಮಗೆ ಬಾಬಾ. ಗುಣಗಳ ಶೃಂಗಾರ, ಶಕ್ತಿಗಳ ಶೃಂಗಾರ, ಆ ಶೃಂಗಾರ ಆಗುತ್ತೆ. ನಂತರ ನಾವೇನು ಭೋಗ ಇಡ್ತೀವಿ, ಅದು ಅಲ್ಲಿ ನೈವೇದ್ಯ ಅಂತ ಇಡ್ತಾರೆ. ಬೆಳಿಗ್ಗಿನಿಂದ ರಾತ್ರಿ ತನಕ, ಸುಪ್ರಭಾತದಿಂದ ಶಯನೋತ್ಸವ ತನಕ ಪ್ರತಿಯೊಂದು ಕರ್ಮ ಹೇಗೆ ನಡೆಯುತ್ತೆ. ಬಾಬಾ ಹೇಳ್ತಾರೆ, ತಮ್ಮ ಜಡ ಚಿತ್ರದ್ದು ಸಹ ಪ್ರತಿಯೊಂದು ಕರ್ಮದ್ದೂ ಸಹ ಪೂಜೆ ನಡೆಯುತ್ತೆ. ಒಂದು ಮೂರ್ತಿಯ ಪ್ರತಿಷ್ಠಾಪನೆಗೆ ಎಷ್ಟು ವಿಧಿ ಇದೆ, ಎಷ್ಟು ಮಂತ್ರಗಳಿದೆ, ಎಷ್ಟು ದಿನಗಳು. ಅಲ್ಲಿ ಒಂದು ಸ್ಟ್ಯಾಚು ತಂದರು, ಆ ಸ್ಟ್ಯಾಚುಗೆ ಒಂದು ಸಿಮೆಂಟ್ ಹಾಕಿದ್ರು, ಬೇರೆ ಮಹಾತ್ಮರದಾಗಲಿ ಧರ್ಮಪಿತಾಗಳದಾಗಲಿ ಒಂದು ರೋಡಲ್ಲೇ ಒಂದು ಮಂದಿರ ಕಟ್ಟಬೇಕು ಅಂತಲೂ ಇಲ್ಲ ಅಲ್ವಾ. ಏನು ಮಾಡಿದ್ರು, ಸಿಮೆಂಟ್ ಹಾಕಿದ್ರು, ಆ ಸ್ಟ್ಯಾಚುನ ಅಂಟಿಸಿದ್ರು, ನಿಲ್ಲಿಸಿದ್ರು ಅಲ್ವಾ. ಅದು ಬಿಸಿಲು ಗಾಳಿ ಮಳೆ ಎಲ್ಲದರಲ್ಲೂ ನೆನೀತಾ ಇರುತ್ತೆ. ಮತ್ತು ಅದ್ರ ಮೇಲೆ ಆ ಪಕ್ಷಿಗಳೆಲ್ಲ ಕೂರುತ್ತೆ. ನಮ್ಮದು ಮೂರ್ತಿ ಗರ್ಭಗುಡಿ ಒಳಗೆ, ಅದಕ್ಕೆ ಎಷ್ಟು ದೊಡ್ಡ ಮಂದಿರ, ಅದ್ರ ಸುತ್ತ ಎಷ್ಟು ದೊಡ್ಡ ಮಂದಿರ. ಬಾಬಾ ಹೇಳ್ತಾರೆ, ತಮ್ಮ ಜಡಚಿತ್ರ ಅದರದ್ದು ಸಹ ಪ್ರತಿಯೊಂದು ಕರ್ಮದ್ದು ಪೂಜೆ ನಡೆಯುತ್ತೆ. अनेक धर्म पिता महान आत्माएं हुए हैं, लेकिन ऐसे विधि पूर्वक पूजा आप ऊंचे ते ऊंच परमात्म बच्चों की होती है. ಅನೇಕ ಧರ್ಮ ಪಿತಾಗಳದ್ದು ಮಹಾನ್ ಆತ್ಮಗಳದ್ದು ಸಹ ಮೂರ್ತಿಗಳು ಇವೆ. ಆದರೆ ಈ ರೀತಿ ವಿಧಿಪೂರ್ವಕ ಪೂಜೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಮಕ್ಕಳಿಗೇನೆ ನಡೆಯುವಂತಹದ್ದು. ಕ್ಯೂಂಕಿ ಯಾಕೆ, इस समय हर कर्म में कर्मयोगी बन कर्म करने की विधि का फल पूजा भी विधि पूर्वक होती है. ಈ ಸಮಯದಲ್ಲಿ ಪ್ರತಿಯೊಂದು ಕರ್ಮಯೋಗಿಯಾಗಿ ಕರ್ಮ ಮಾಡೋದ್ರಿಂದ ನಮ್ಮದು ಅದರದ್ದು ವಿಧಿ ಫಲ. ಇವಾಗ ಕರ್ಮಯೋಗಿಯಾಗಿ ಬಾಬಾನ ಕನೆಕ್ಷನ್ನಲ್ಲಿ ಪ್ರತಿಯೊಂದು ಕರ್ಮ ನಾವು ವಿಧಿಪೂರ್ವಕವಾಗಿ ಮಾಡೋದರಿಂದ ಶ್ರೀಮತದಂತೆ ಆ ವಿಧಿಯ ಫಲ ಪೂಜೆನೂ ಸಹ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ನಡೆಯುತ್ತೆ. इस संगम समय के पुरुषार्थ ही प्रारब्ध मिलती है. ಈ ಸಂಗಮ ಸಮಯದ ಪುರುಷಾರ್ಥನೇ ನಮಗೆ ಪ್ರಾರಬ್ಧ ಸಿಗುವಂತಹದ್ದು. ಅಂದರೆ ಬಾಬಾ ಹೇಳ್ತಾರೆ, ಇಲ್ಲಿ ಪ್ರತಿಯೊಂದು ಕರ್ಮಯೋಗಿಯಾಗಿ ಕರ್ಮ ಮಾಡುವುದರ ವಿಧಿ, ಅದರದ್ದು ಫಲ, ವಿಧಿಯ ಫಲ ಪೂಜೆನೂ ಸಹ ವಿಧಿಪೂರ್ವಕವಾಗಿ ನಡೆಯುತ್ತೆ.
तो ऊंचे ते ऊंच भगवान आप बच्चों को भी ऊंचे ते ऊंची ಪ್ರಾಪ್ತಿ कराते हैं. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಾವು ಮಕ್ಕಳಿಗೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿ ಮಾಡಿಸ್ತಾರೆ. ಸಂಗಮದಲ್ಲಿಯೂ ಶ್ರೇಷ್ಠ ಪ್ರಾಪ್ತಿ, ಭವಿಷ್ಯದಲ್ಲೂ ಶ್ರೇಷ್ಠ ಪ್ರಾಪ್ತಿ, ಮತ್ತು ಮಂದಿರದ ಮೂರ್ತಿಯಲ್ಲೂ ಸಹ ಎಂತಹ ಒಂದು ವಿಧಿಪೂರ್ವಕ ಪೂಜೆ ನಡೆಯುತ್ತೆ. होली अर्थात पवित्रता. होलीएस्ट भी हो तो हाईएस्ट भी हो. होली अर्थात पवित्रते. इंग्लिश होली पवित्रते. ಮತ್ತು ಈ ಹೋಲಿ ಹಿಂದಿ ಹೋಲಿ ಹೋಲಿ ಹಬ್ಬ. ಹೋಲಿಯೆಸ್ಟ್ ಬಿ ಹೋ ತೋ ಹೈಯೆಸ್ಟ್ ಬಿ ಹೋ. ಹೋಲಿಯೆಸ್ಟು ಆಗಿದ್ದೀರಾ ಮತ್ತು ಹೈಯೆಸ್ಟು ನಿಮಗಿಂತ ಮೇಲ್ನವರು ಯಾರೂ ಇಲ್ಲ, ಶ್ರೇಷ್ಠಾತಿ ಶ್ರೇಷ್ಠರು ಆಗಿದ್ದೀರಾ. इस ब्राह्मण जीवन का फाउंडेशन ही, ಈ ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಆಗಿದೆ पवित्रता. संकल्प मात्र भी अपवित्रता श्रेष्ठ बनने नहीं देती. ಸಂಕಲ್ಪ ಮಾತ್ರ ಸಹ ಅಪವಿತ್ರತೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೆ ಬಿಡೋದಿಲ್ಲ, ಶ್ರೇಷ್ಠರಾಗಲಿಕ್ಕೆ ಬಿಡೋದಿಲ್ಲ. ಪವಿತ್ರತಾ ಹಿ ಸುಖ ಶಾಂತಿ ಕಿ ಜನನಿ ಹೈ. ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ. ಪವಿತ್ರತಾ ಸರ್ವ ಪ್ರಾಪ್ತಿಯೋಂ ಕಿ ಚಾಬಿ ಹೈ. ಪವಿತ್ರತೆ ಎಲ್ಲ ಪ್ರಾಪ್ತಿಗಳಿಗೂ ಬೀಗದ ಕೈಯಾಗಿದೆ. ವರ್ತಮಾನ ಆಗಲಿ ಭವಿಷ್ಯ ಆಗಲಿ ಎಲ್ಲ ಪ್ರಾಪ್ತಿಗಳಿಗೂ ಪವಿತ್ರತೆಯೇ ಏನಾಗಿದೆ, ಬೀಗದ ಕೈಯಾಗಿದೆ. इसलिए आप सबका ಸ್ಲೋಗನ್ ಯಹಿ ಹೈ. ಆದ್ದರಿಂದ ತಮ್ಮದು ಎಲ್ಲರದು ಸ್ಲೋಗನ್ ಇದೇ ಆಗಿದೆ. ಏನಾಗಿದೆ ಸ್ಲೋಗನ್ ನಮ್ಮದು? ಪವಿತ್ರ ಬನೋ ಯೋಗಿ ಬನೋ. ಪವಿತ್ರರಾಗಿ ಯೋಗಿಗಳಾಗಿ. जो होली भी यादगार है उसमें भी देखो, ಹೋಲಿನೂ ಸಹ ನಮ್ಮದೇ ಯಾದಗಾರ್, ಸ್ಮಾರಕ. ಅದರಲ್ಲೂ ಸಹ ನೋಡಿ, ಮೊದಲು ಏನು ಮಾಡ್ತಾರೆ ಹೋಲಿ ಹಬ್ಬದಲ್ಲಿ? ಪೆಹಲೆ ಜಲಾತೆ ಹೈ ಫಿರ್ ಮನಾತೆ ಹೈ. ಏನೇನಿದೆ ಹಳೆ ಸಾಮಾನುಗಳೆಲ್ಲ ಹಾಕಿ ಸುಟ್ಟಾಕ್ತಾರೆ. ನಂತರ ಮಾರನೇ ದಿವಸ ಹೋಲಿ ಹಬ್ಬ ಆಚರಣೆ ಮಾಡ್ತಾರೆ. ಮೊದಲು ಸುಡುವಂಥ ಹಬ್ಬ. ಜಲಾನೆ ಕೆ ಬಿನಾ ನಹಿ ಮನಾತೆ ಹೈ. ಸುಡುವ ಹಬ್ಬ ಮಾಡ್ದಿರ ಮಾರನೇ ದಿವಸ ಹಬ್ಬ ಆಚರಣೆ ಮಾಡೋದಿಲ್ಲ. ಅಪವಿತ್ರತಾಕೋ ಜಲಾನ. ಹೇಗೆ ಅಪವಿತ್ರತೆಯನ್ನು ಸುಡೋದು? ನಾವಿಲ್ಲಿ ಅಪವಿತ್ರತೆಯನ್ನು ಸುಟ್ಟು ಹಾಕಿದ್ವಿ. ಅದರಿಂದ ಅವರು ಏನು ಮಾಡ್ತಾರೆ, ಹಳೆಯ ಸಾಮಾನುಗಳನ್ನು ಸುಟ್ಟಾಕ್ತಾರೆ. ಅಪವಿತ್ರತೆಯನ್ನು ಸುಟ್ಟಾಕೋದು ಯಾವ ಅಗ್ನಿಯಿಂದ ಸುಟ್ಟಾಕ್ತೀವಿ? ಯೋಗ ಅಗ್ನಿ ದ್ವಾರ ಅಪವಿತ್ರತಾಕೋ ಜಲಾತೆ ಹೋ. ಯೋಗ ಅಗ್ನಿಯ ಮೂಲಕ ಯಾವುದು ಅಪವಿತ್ರತೆ 5 ವಿಕಾರಗಳನ್ನು ಸುಟ್ಟಾಕ್ತೀರಿ. ಅದಕ್ಕೆ ಅಲ್ಲಿ ರಾವಣನಿಗೂ ಸಹ ಏನು ಸುಡುವಂತಹ ಹಬ್ಬ ಮಾಡೋದು. ಉಸ್ಕಾ ಯಾದಗಾರ್ ಓ ಆಗ್ ಮೇ ಜಲಾತೆ ಹೈ. ನಾವು ಯೋಗ ಅಗ್ನಿಯ ಮೂಲಕ ಅಪವಿತ್ರತೆಯನ್ನು ಸುಟ್ಟಾಕ್ತೀವಿ. ಅದರದ್ದು ಯಾದಗಾರ್ ಅವರು ಹಳೆಯ ಸಾಮಾನುಗಳನ್ನು ಏನು ಮಾಡ್ತಾರೆ, ಬೆಂಕಿಯಲ್ಲಿ ಸುಟ್ಟಾಕ್ತಾರೆ. और जलाने के बाद जब पवित्र बनते हैं तो ಖುಷಿಯೋ ಮೇ ಮನಾತೆ ಹೈ. ನೀವು ಯಾವಾಗ ಆ ಯೋಗ ಅಗ್ನಿಯಿಂದ ಅಪವಿತ್ರತೆಯನ್ನು ಸುಟ್ಟಾಕ್ತೀರಿ, ನಂತರ ಯಾವಾಗ ಪವಿತ್ರರಾಗ್ತೀರಿ, ಖುಷಿಯಲ್ಲಿ ಆಚರಣೆ ಮಾಡ್ತೀರಿ. ಜೀವನನೇ ಏನು ಖುಷಿಯ ಜೀವನ ಆಗುತ್ತೆ. ಅವ್ರದ್ದು ಒಂದು ದಿನದ ಆಚರಣೆ, ನಮ್ಮದು ಇಡೀ ಜೀವನ ಖುಷಿಯ ಜೀವನದ ಆಚರಣೆ ಆಗುತ್ತೆ. पवित्र बनने का यादगार मिलन मनाते हैं क्योंकि आप सभी भी जब अपवित्रता को जलाते हो. ಬಾಬಾ ಹೇಳ್ತಾರೆ ಪವಿತ್ರರಾಗುವ ಯಾದಗಾರ್ ಮಿಲನ ಮಾಡ್ತಾರೆ. ಮಿತ್ರ ಸಂಬಂಧಿಗಳೊಂದಿಗೆ, ಆಪ್ತರೊಂದಿಗೆ ಆ ದಿನ ಮಿಲನ ಮಾಡ್ತಾರೆ. ಯಾಕೆ? ತಾವೆಲ್ಲರೂ ಸಹ ಜಬ್ अपवित्रता को जलाते हो, परमात्म संग के रंग में लाल हो जाते हो तो
सर्व आत्माओं के प्रति शुभ भावना शुभ कामना का मिलन मनाते हो. ಬಾಬಾ ಹೇಳ್ತಾರೆ, ಹೇಗೆ ತಾವು ಅಪವಿತ್ರತೆಯನ್ನು ಸುಟ್ಟಾಕ್ತೀರಿ, ನಂತರ ಪರಮಾತ್ಮನ ಸಂಘದ ರಂಗಿನಲ್ಲಿ ಸುಂದರರಾಗ್ಬಿಡ್ತೀರಿ. ಆಗ ಸರ್ವ ಆತ್ಮಗಳ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯ ಮಿಲನ ಆಚರಣೆ ಮಾಡ್ತೀರಿ. ಅಲ್ಲೂ ಸಹ ಅವರು ಮಿತ್ರ ಸಂಬಂಧಿಗಳೊಂದಿಗೆ ಆವತ್ತು ಯಾರೊಂದಿಗೂ ಎಂಥ ಶತ್ರುವಿನೊಂದಿಗೂ ಆ ಶತ್ರುತ್ವ ಭಾವನೆ ಅವ್ರು ಇಟ್ಕೊಳ್ಳೋದಿಲ್ಲ. ಆ ದಿನಕ್ಕಾಗಿ ಮರೆತು ಹೋಗ್ತಾರೆ. ಶುಭ ಭಾವನೆ ಶುಭ ಕಾಮನೆಯಿಂದ ಮಿತ್ರ ಸಂಬಂಧಿಗಳನ್ನು ಮಿಲನ ಮಾಡ್ತಾರೆ, ಹಬ್ಬ ಆಚರಣೆ ಮಾಡ್ತಾರೆ, ಒಬ್ಬರಿಗೊಬ್ಬರು ರಂಗು ಹಾಕ್ಕೊಳ್ತಾರೆ. ಇಸ್ಕಾ ಯಾದಗಾರ್ ಮಂಗಲ್ ಮಿಲನ್ ಮನಾತೆ ಹೇ. ಬಾಬಾ ಹೇಳ್ತಾರೆ, ಇದರ ಯಾದಗಾರು ಮಂಗಳ ಮಿಲನ ಮಾಡ್ತಾರೆ. ಯಾವುದರದು? ತಾವು ಅಪವಿತ್ರತೆಯನ್ನು ಸುಟ್ಟಾಕ್ತೀರಿ, ಪರಮಾತ್ಮನ ಸಂಘದ ರಂಗಿನಲ್ಲಿ ಸುಂದರರಾಗ್ತೀರಿ, ನಂತರ ಸರ್ವ ಆತ್ಮಗಳ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯಿಂದ ಮಿಲನ ಆಚರಣೆ ಮಾಡ್ತೀರಿ. ಇದರ ಯಾದಗಾರ ಅವರು ಮಂಗಳ ಮಿಲನ ಆಚರಣೆ ಮಾಡ್ತಾರೆ. इसलिए बाप दादा सभी बच्चों को यही ಸ್ಮೃತಿ ದಿಲಾತೆ ಹೇ. ಆದ್ದರಿಂದ ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಇದೇ ಸ್ಮೃತಿಯನ್ನು ತರಿಸ್ತಾರೆ. ಯಾವ ಸ್ಮೃತಿಯನ್ನು ತರಿಸ್ತಾರೆ? ಸದಾ ಹರೇಕ್ ಸೆ ದುವಾ ಎಲ್ಲೋ ದುವಾ ಇದೋ. ಸದಾ ಪ್ರತಿಯೊಬ್ಬರಿಂದ ಆಶೀರ್ವಾದಗಳನ್ನು ಪಡೀರಿ ಮತ್ತು ಆಶೀರ್ವಾದಗಳನ್ನು ಕೊಡಿ. ಆಶೀರ್ವಾದಗಳು ಪಡಿಬೇಕು ಅಂದರೆ ಅದಕ್ಕನುಗುಣವಾಗಿ ಕಾರ್ಯ ಮಾಡಬೇಕು. ಸುಮ್ಮನೆ ಆಶೀರ್ವಾದ ಸಿಗೋದಿಲ್ಲ ಅಲ್ವಾ? अपने दुआओं की शुभ भावना से मंगल मिलन मनाओ. ಕ್ಯೋಂಕಿ ಬಾಬಾ ಹೇಳ್ತಾರೆ, ತಮ್ಮ ಆಶೀರ್ವಾದಗಳ ಶುಭ ಭಾವನೆಯಿಂದ ಮಂಗಳ ಮಿಲನ ಅನ್ಯರೊಂದಿಗೆ ಅನ್ಯ ಆತ್ಮಗಳೊಂದಿಗೆ ಮಂಗಳ ಮಿಲನ ಆಚರಣೆ ಮಾಡಿ. ಕ್ಯೋಂಕಿ अगर कोई बद्दुआ देते भी है वो तो ಪರವಶ है. ಯಾರಾದರೂ ಶಾಪ ಕೊಡ್ತಾರೆ, ಆ ಥರ ನಮಗೆ ನೋವಾಗುವಂತಹ ಮಾತುಗಳನ್ನು ಮಾತಾಡ್ತಾರೆ ಅಂದರೆ ಆ ಸಮಯದಲ್ಲಿ ಅವರು ಯಾವುದೋ ಒಂದು ವಿಕಾರಕ್ಕೆ ಪರವಶರಾಗಿದ್ದಾರೆ. ಆ ಸಮಯದಲ್ಲಿ ಅವರು ಜ್ಞಾನಿಗಳಾಗಿಲ್ಲ. ಮಮ್ಮ ಕೇಳ್ತಾ ಇದ್ರು, ಅಜ್ಞಾನಿಗಳು ನನ್ನ ಮಕ್ಕಳು ಕೇಳ್ತಾ ಇದ್ರು, ಅಜ್ಞಾನಿಗಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಮಗೇನು ಅನಿಸೋದಿಲ್ಲ, ಜ್ಞಾನಿಗಳು ಮಾಡಿದಾಗ ನಮಗೆ ಸಹನೆ ಮಾಡೋಕ್ಕಾಗಲ್ಲ. ಆವಾಗ ಮಮ್ಮ ಏನು ಹೇಳಿದ್ರು, ಆ ಸಮಯದಲ್ಲಿ ಅವರು ಜ್ಞಾನಿ ಅಲ್ಲ, ಯಾವುದೋ ಒಂದು ಬಲಹೀನತೆಗೆ ಅವಗುಣಕ್ಕೆ ವಿಕಾರಕ್ಕೆ ಅವರು ವಶ ಆಗಿದ್ದಾರೆ, ಪರವಶ ಆತ್ಮ. अपवित्रता से लेकिन अगर आप बददुआ को मन में समाते हो तो क्या खुश रहते हो. ಬಾಬಾ ಹೇಳ್ತಾರೆ, ಬಲೆ ಅವರು ಶಾಪ ಕೊಡ್ತಾ ಇದ್ದಾರೆ ಅಂದರೆ, ಶಾಪ ಅಂದರೆ ನಮಗೆ ನೋವಾಗುವಂತಹ ಮಾತು ಮಾತಾಡ್ತಾ ಇದ್ದಾರೆ. ಆವಾಗ ಅವರು ಹೇಗಿದ್ದಾರೆ? ಜ್ಞಾನ ಇಲ್ಲ ಅವರಿಗೆ, ಪರವಶ ಆತ್ಮ ಆಗಿದ್ದಾರೆ. ಅದರಿಂದ ಒಂದು ವೇಳೆ ನೀವು ಆ ಬದುದುವ ಶಾಪ ಯಾವುದಿದೆ, ಕೆಟ್ಟ ಮಾತಿದೆ, ಅದನ್ನು ಮನಸ್ಸಿನಲ್ಲಿ ನೀವು ಇಟ್ಕೊಂಡ್ರಿ, ಸಮಾವೇಶ ಮಾಡಿಕೊಂಡ್ರಿ ಅಂದಾಗ ನೀವು ಖುಷಿಯಾಗಿರ್ತೀರಾ? ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಈ ಥರ ನನಗೆ ಹೇಳಿಬಿಟ್ರು, ಈ ಥರ ಅಂದ್ಬಿಟ್ರು ಅಲ್ವಾ? ಬಾಬಾ ಹೇಳ್ತಾರೆ, ಆವಾಗ ನೀವು ಖುಷಿಯಲ್ಲಿರ್ತೀರಾ? ಖುಷಿ रहती हो. ಮತ್ತೆ ಬಾಬಾ ಕೇಳ್ತಾ ಇದ್ದಾರೆ, ಖುಷಿಯಲ್ಲಿ ಇರ್ತೀರಾ? या व्यर्थ संकल्प का क्यों क्या कैसे कौन इस दुख का अनुभव करते हो. ಇಲ್ಲ ವ್ಯರ್ಥ ಸಂಕಲ್ಪಗಳದು ಯಾಕೆ ಈ ಥರ ಅಂದರು, ಹೇಗಂದ್ರು, ಇವರು ಹೇಗೆ ಅನ್ಬೋದು, ಇವರು ಈ ಥರ ಅನ್ಲಿಕ್ಕೆ ಯಾರು ಇವರು, ಈ ಥರ ಏನು, ಯಾಕೆ, ಏನು, ಹೇಗೆ, ಯಾರು, ಈ ಒಂದು ದುಃಖದ ಅನುಭವ ಮಾಡ್ತೀರಲ್ವ ವ್ಯರ್ಥ ಸಂಕಲ್ಪಗಳ ಮೂಲಕ. बददुआ लेना अर्थात अपने को भी दुख और अशांति अनुभव कराना. ಅವ್ರು ಕೊಟ್ಟರು, ನಾವು ತಗೊಂಡ್ವಿ ಒಳಗಡೆ ಅಂದಾಗ ಬಾಬಾ ಹೇಳ್ತಾರೆ,
ತಮಗೇನೆ ತಾವು ದುಃಖ ಶಾಂತಿಯ ಅನುಭವ ಮಾಡಿಸ್ಕೊಳ್ತೀರಾ. जो बाप दादा की श्रीमत है, बाप दादा श्रीमत ಏನಾಗಿದೆ, सुख दो और सुख लो, उस श्रीमत का उल्लंघन हो जाता है ಅಂದಾಗ ಬಾಪ್ ದಾದನ ಶ್ರೀಮತ ಆಗಿದೆ, ಸುಖ ಕೊಡಿ ಮತ್ತು ಸುಖ ತಗೊಳ್ಳಿ. ಅಲ್ಲಿ ನೀವು ದುಃಖ ತಗೊಂಡ್ರಿ ಅಂದಾಗ ಅದು ಸಹ ನೀವು ಶ್ರೀಮತದ ಉಲ್ಲಂಘನೆ ಮಾಡಿಬಿಟ್ರಿ ಅಂತಾರೆ. ನೋಡಿ ಎಷ್ಟು ಬಾಬಾ ಸೂಕ್ಷ್ಮವಾಗಿ ಹೇಳ್ತಾರೆ. ಅವ್ರು ಕೊಟ್ಟರು ಪರವಶ ಆಗಿ, ಆದರೆ ನೀವು ಅದರಿಂದ ದುಃಖ ತಗೊಂಡ್ರಿ ಅಂತ ಹೇಳಿದ್ರೆ ನೀವು ಶ್ರೀಮತದ ಉಲ್ಲಂಘನೆ ಮಾಡಿದ್ರಿ. ದುಃಖ ಕೊಟ್ವಿ, ಅದು ಶ್ರೀಮತದ ಉಲ್ಲಂಘನೆ ಅಂತ ಅನ್ಕೊಳ್ತೀವಿ. ಅವ್ರು ಕೊಟ್ಟಿದ್ದ ದುಃಖ ತಗೊಂಡ್ವಿ, ಅದೂ ಶ್ರೀಮತದ ಉಲ್ಲಂಘನೆ ಅಂತಿದ್ದಾರೆ ಬಾಬಾ. तो अभी सभी बच्चे दुआ लेना और दुआ देना सीख गए हो ना. ಈಗ ನೀವೆಲ್ಲ ಮಕ್ಕಳು ಆಶೀರ್ವಾದ ಕೊಡೋದು ಆಶೀರ್ವಾದ ತಗೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದೀರಲ್ವಾ. ಸೀಕಾ ಹೈ, ಕಲ್ತಿದ್ದೀರಾ ಹೇಳ್ತಾ ಇದ್ದಾರೆ ಬಾಬಾ. प्रतिज्ञा और दृढ़ता, दृढ़ता से प्रतिज्ञा करो. ಬಾಬಾ ಹೇಳ್ತಾರೆ ಪ್ರತಿಜ್ಞೆ, ಆ ಪ್ರತಿಜ್ಞೆಯಲ್ಲಿ ಏನಿರಬೇಕು, ದೃಢತೆ. ಪ್ರತಿಜ್ಞೆ ಮತ್ತು ದೃಢತೆ ಎರಡು ಒಟ್ಟಿಗೆ ಇರಬೇಕು. ದೃಢತೆಯಿಂದ ಪ್ರತಿಜ್ಞೆ ಮಾಡಿ, ಸುಮ್ಮನೆ ಪ್ರತಿಜ್ಞೆ ಮಾಡೋದಲ್ಲ, ದೃಢತೆಯಿಂದ ಪ್ರತಿಜ್ಞೆ ಮಾಡಿ. ಯಾವ ಪ್ರತಿಜ್ಞೆ ಮಾಡಬೇಕು, ಸುಖ ದೇನಾ ಅವ್ರ ಸುಖ ಲೇನಾ ಹೇ. ಸುಖ ಕೊಡ್ತೀನಿ, ಸುಖ ತಗೊಳ್ತೀನಿ. ಸುಖ ಕೊಡ್ತೀನಿ ಮಾತ್ರ ಅಲ್ಲ, ಸುಖ ತಗೊಳ್ತೀನಿ. ಅದನ್ನು ಬಾಬಾ ಹೇಳ್ತಾರೆ ದೃಢತೆಯಿಂದ ಪ್ರತಿಜ್ಞೆ ಮಾಡಿ. ದುವಾ ದೇನಿ ಹೈ ಲೇನಿ ಹೈ. ಆಶೀರ್ವಾದಗಳು ಕೊಡಬೇಕು, ಆಶೀರ್ವಾದ ತಗೊಳ್ಬೇಕು. ಹೈ ಪ್ರತಿಜ್ಞಾ, ಹಿಮ್ಮತ್ ಹೈ, ಇದೆಯಾ ಈ ಪ್ರತಿಜ್ಞೆ, ಮಾಡ್ತೀರಾ ಈ ಪ್ರತಿಜ್ಞೆ, ಧೈರ್ಯ ಇದೆಯಾ ಈ ಪ್ರತಿಜ್ಞೆ ಮಾಡಲಿಕ್ಕೆ. ಜಿಸ್ಮೆ ಹಿಮ್ಮತ್ ಹೈ ಆಜ್ ಸೆ ದೃಢತಾ ಕಾ ಸಂಕಲ್ಪ ಲೇತೆ ಹೈ. ಬಾಬಾ ಹೇಳ್ತಾರೆ ಯಾರಲ್ಲಿ ಧೈರ್ಯ ಇದೆ, ಇಂದಿನಿಂದ ಈ ದೃಢತೆಯ ಸಂಕಲ್ಪ ಅವರು ತಗೊಳ್ತಾರೆ. ಯಾವುದು ದೃಢತೆಯ ಸಂಕಲ್ಪ, ದುವಾ ಲೇಂಗೆ ದುವಾ ದೇಂಗೆ ಓ ಹಾತುಟಾವು. ನಾನು ಆಶೀರ್ವಾದಗಳನ್ನೇ ತಗೊಳ್ತೀನಿ, ಆಶೀರ್ವಾದಗಳನ್ನೇ ಕೊಡ್ತೀನಿ ಅನ್ನೋರು ಯಾರು ದೃಢತೆಯಿಂದ ಪ್ರತಿಜ್ಞೆ ಮಾಡ್ತೀರಾ ಅವರು ಕೈ ಎತ್ತಿ ನಿಂತಿದ್ದಾರೆ ಬಾಬಾ. ಪಕ್ಕ ಪಕ್ಕ, ಸುಮ್ಮನೆ ಕೈ ಎತ್ತೋದಲ್ಲ, ಪಕ್ಕ ಪಕ್ಕ. ಕಚ್ಚಾ ನಹಿ ಹೋನ, ಅದರಲ್ಲಿ ಕಾಯ ಆಗಬಾರ್ದು, ಪಕ್ಕ. ಕಚ್ಚೆ ಬನೆಂಗೆನಾ ತೋ ಕಚ್ಚೆ ಫಲ್ಕೋ ಚಿಡಿಯಾ ಬಹುತ್ ಖಾತಿ ಹೈ. ಯಾವಾಗ ಹಣ್ಣಾಗಲಿಲ್ಲ, ಕಾಯಾಗೆ ಉಳ್ಕೊಂಡಿದ್ದೀರಾ ಅಂದಾಗ ಕಾಯನ್ನು ಏನು ಮಾಡುತ್ತೆ, ಹಣ್ಣಾಗಲಿಕ್ಕೆ ಬಿಡೋದಿಲ್ಲ. ಹಕ್ಕಿಗಳು ಎಲ್ಲ ತಿಂದು ಹಾಕ್ಕೊಡುತ್ತೆ. ಆ ಥರ ಮಾಯೆ ಏನು ಮಾಡುತ್ತೆ, ತಿಂದು ಹಾಕ್ಕೊಡುತ್ತೆ. ದೃಢತೆ ಆಗಿದೆ ಸಫಲತಾಕಿ ಚಾವಿ ಹೈ. ಸಫಲತೆಗೆ ಬೀಗದ ಕೈ ಆಗಿದೆ. ನಾನು ಮಾಡೇ ಮಾಡ್ತೀನಿ, ಹಾಗೇ ಆಗ್ತೀನಿ ಅಂತ ದೃಢತೆಯಿಂದ ಮಾಡಿದಾಗ ಅದರಲ್ಲಿ ಏನಾಗುತ್ತೆ, ಅದಕ್ಕನುಗುಣವಾಗಿ ಮಾಡ್ತೀವಿ, ಅದಕ್ಕೆ ಸಫಲತೆಯೂ ಸಿಗುತ್ತೆ. ಅಭಿ ಸಭಿಕೆ ಪಾಸ್ ಚಾವಿ ಹೈ. ಎಲ್ಲರ ಬಳಿ ಬೀಗದ ಕೈ ಇದೆಯಾ ಬಾಬಾ ಕೇಳ್ತಾ ಇದ್ದಾರೆ. ಯಾವ ಬೀಗದ ಕೈ, ದೃಢತೆಯ ಬೀಗದ ಕೈ. ಹೈ ಚಾಬಿ, ಇದೆಯಾ ಬೀಗದ ಕೈ. ಚಾಬಿ ಕಾಯಂ ಹೈ, ಮಾಯಾ ಚೋರಿ ತೋ ನಹಿ ಕರ್ ಲೇತಿ ಹೈ. ಚಾಬಿನ ಬೀಗದ ಕೈಯನ್ನು ಕಾಯಮ್ಮಾಗಿ ಭದ್ರವಾಗಿ ಇಟ್ಕೊಳ್ತೀರಾ ಇಲ್ವಾ, ಇಲ್ಲ ಮಾಯೆ ಅದನ್ನು ಕದ್ಕೊಂಡು ಹೋಗ್ಬಿಡುತ್ತಾ. ಉಸ್ಕೋ ಭಿ ಚಾವಿ ಸೆ ಪ್ಯಾರ್ ಹೈ. ಅದಕ್ಕೂ ಆ ಬೀಗದ ಕೈಯೊಂದಿಗೆ ಪ್ರೀತಿ ಇದೆ. ಯಾವುದರೊಂದಿಗೆ, ನಮ್ಮ ದೃಢತೆಯನ್ನು ಹಾಳು ಮಾಡೋದರಲ್ಲಿ ಅದಕ್ಕೂ ಪ್ರೀತಿ ಇದೆ. ಏನೋ ಇವರು ಪ್ರತಿಜ್ಞೆ ಮಾಡಿದ್ರು, ಕೈ ಎತ್ತಿದ್ರು, ಅದು ಹೆಂಗೆ ದೃಢತೆಯಿಂದ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಏನು ಆ ದೃಢತೆಯೊಂದಿಗೆ ಪ್ರೀತಿ ಇದೆ, ಆ ಬೀಗದ ಕೈಯೊಂದಿಗೆ. ಸದೈವ ಸಂಕಲ್ಪ ಕರ್ತೆ ಹುಯೇ ಏ ಸಂಕಲ್ಪ ಇಮರ್ಜ್ ಕರೋ.
ಮರ್ಜ್ ನಹಿ ಇಮರ್ಜ್. ಸದಾ ಸಂಕಲ್ಪ ಮಾಡ್ತಾ ಈ ಸಂಕಲ್ಪ ಇಮರ್ಜ್ ಮಾಡ್ಕೊಳ್ಳಿ, ಪ್ರಕಟ ರೂಪದಲ್ಲಿ ತರಿಸ್ಕೊಳ್ಳಿ. ಮರ್ಜ್ ಅಲ್ಲ, ಒಳಗಡೆ ಇರೋದಲ್ಲ, ಇಮರ್ಜ್ ಕಾರ್ಯರೂಪದಲ್ಲಿ ಬರಬೇಕು. ಇಮರ್ಜ್ ಕರೋ ಮುಜೆ ಕರ್ನಾ ಹಿ ಹೈ. ಇಮರ್ಜ್ ಮಾಡ್ಕೊಳ್ಳೋದು ಅಂದರೆ ಏನು? ನಾನು ಮಾಡಲೇಬೇಕಾಗಿದೆ. ಬನನಾ ಹಿ ಹೈ, ಆಗಲೇಬೇಕಾಗಿದೆ. ಹೋನಾ ಹಿ ಹೈ, ಆಗಲೇಬೇಕಾಗಿದೆ. ಹುವಾ ಹಿ ಪಡಾ ಹೈ, ಹಾಗೆ ಹೋಗಿದೆ. ಇಸ್ಕೋ ಕಹಾ ಜಾತಾ ಹೈ, ಇದಕ್ಕೆ ಹೇಳಲಾಗುತ್ತೆ ನಿಶ್ಚಯ ಬುದ್ಧಿ ವಿಜಯಂತಿ. ಡ್ರಾಮಾ ವಿಜಯ್ ಕಾ ಬನಾ ಹಿ ಪಡಾ ಹೈ. ಡ್ರಾಮಾ ವಿಜಯದ್ದು ಏನಾಗೋಗಿದೆ? ಫಿಕ್ಸ್ ಆಗೋಗಿದೆ. ನಾವು ಮಕ್ಕಳಿಗೆ ಡ್ರಾಮಾ ಏನಾಗಿದೆ? ವಿಜಯದ್ದು ಫಿಕ್ಸ್ ಆಗೋಗಿದೆ. ಸಿರ್ಫ್ ರಿಪೀಟ್ ಕರ್ನ. ನೀವು ಕೇವಲ ಅದನ್ನು ಇವಾಗ ಮಾಡ್ತೀರಾ ಅಂದರೆ ರಿಪೀಟ್ ಮಾಡ್ತೀರಾ, ರಿಪೀಟ್ ಮಾಡಬೇಕು. ಬನಾ ಬನಾಯ ಡ್ರಾಮಾ ಹೇ, ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ಬನಾ ಹುವಾ ಹೇ, ರಿಪೀಟ್ ಕರ್ ಬನಾನಾ ಹೇ, ಆಲ್ರೆಡಿ ಮಾಡಲ್ಪಟ್ಟದ್ದು, ಅದನ್ನು ನೀವು ರಿಪೀಟ್ ಮಾಡಿ ಮಾಡಬೇಕು. ಮುಷ್ಕಿಲ್ ಹೈ, ಬಾಬಾ ಕೇಳ್ತಾರೆ ಕಷ್ಟನಾ? ಕಭಿ ಕಭಿ ಮುಷ್ಕಿಲ್ ಹೋ ಜಾತಾ ಹೈ. ಮಕ್ಕಳಿಗೆ ಕೆಲವೊಮ್ಮೆ ಕಷ್ಟ ಆಗೋಗುತ್ತೆ. ಮುಷ್ಕಿಲ್ ಕ್ಯೂ ಹೋತಾ ಹೈ, ಯಾಕೆ ಕಷ್ಟ ಆಗುತ್ತೆ? ಅಪನೆ ಆಪ್ ಹಿ ಸಹಜ್ ಕೋ ಮುಷ್ಕಿಲ್ ಕರ್ ದೇತೆ ಹೋ. ತಮಗೆ ತಾವೇ ಸಹಜವಾಗಿರೋದನ್ನ ಕಷ್ಟ ಮಾಡ್ಕೊಂಡ್ಬಿಡ್ತೀರ. छोटी सी गलती कर लेते हो, पता है कौन सी गलती करते हो. ಚಿಕ್ಕದೊಂದು ತಪ್ಪು ಮಾಡಿಬಿಡ್ತೀರ. ಸಹಜನ ಕಷ್ಟ ಮಾಡ್ಕೊಳ್ಳೋದರಲ್ಲಿ ಚಿಕ್ಕದೊಂದು ತಪ್ಪು ಮಾಡ್ತೀರಾ. ಗೊತ್ತಿದೆಯಾ ಆ ತಪ್ಪು ಯಾವುದು ಅಂತ? बाप दादा उस समय बच्चों पर बहुत रहम, क्या कहे, प्यार आता है. बाप दादाನಿಗೆ ಆ ಸಮಯ ಮಕ್ಕಳ ಮೇಲೆ ಬಹಳ ದಯೆ ಅಂತ ಹೇಳೋಣ್ವೆ, ಪ್ರೀತಿನೂ ದಯೆನೂ ಬರುತ್ತೆ, ಪ್ರೀತಿನೂ ಬರುತ್ತೆ. ಕ್ಯಾ ಪ್ಯಾರ್ ಆತಾ ಹೈ, ಏನು ಪ್ರೀತಿ ಬರುತ್ತೆ? एक तरफ तो कहते हो कि हमारे साथ कंबाइंड है, साथ नहीं कंबाइंड है. ಒಂದು ಕಡೆ ಏನು ಹೇಳ್ತೀರಿ? ತಂದೆ ನಮ್ಮ ಜೊತೆ ಕಂಬೈಂಡ್ ಆಗಿದ್ದಾರೆ, ಜೊತೆ ಅಲ್ಲ ಕಂಬೈಂಡ್ ಆಗಿದ್ದಾರೆ. ಜೊತೆ ಇದ್ದಾರೆ ಅಂದ್ರೂ ಬೇರೆ ಮಾಡಿಬಿಡ್ಬೋದು, ಮಧ್ಯದಲ್ಲಿ ಬಂದು ಬೇರೆ ಮಾಡಿಬಿಡ್ಬೋದು. ಕಂಬೈಂಡ್ ಆಗಿಬಿಟ್ಟಿದ್ದಾರೆ ಅಂದರೆ, ಜಾಯಿಂಟ್ ಆಗಿಬಿಟ್ಟಿದ್ದಾರೆ ಅಂದರೆ ಅದು ಹೆಂಗೆ ಬೇರೆ ಮಾಡಲಿಕ್ಕೆ ಸಾಧ್ಯ ಅಂತಾರೆ. ಸೊ ಕಂಬೈಂಡ್ ಹೈ, ಆ ಥರ ತಂದೆಯೊಂದಿಗೆ ಕಂಬೈಂಡ್ ಆಗಿದ್ದೀರಾ. ಬೇರೆ ಇಡೀ ಜಗತ್ತು ಒಂದಾದ್ರೂ ಕಂಬೈಂಡ್ ಆಗಿರೋರನ್ನ ಬೇರೆ ಮಾಡೋಕ್ಕಾಗೋದಿಲ್ಲ. डबल फॉरेनर्स कंबाइंड है, पीछे वाले कंबाइंड है, ಗ್ಯಾಲರಿ ವಾಲೆ ಕಂಬೈಂಡ್ ಹೈ. ಬಾಬಾ ಕೇಳ್ತಾ ಇದ್ದಾರೆ, ಫಾರಿನರ್ಸ್ ಕಂಬೈಂಡ್ ಆಗಿದ್ದೀರಾ, ಕೊನೆಯಲ್ಲಿ ಕೂತಿರೋರು ಕಂಬೈಂಡ್ ಆಗಿದ್ದೀರಾ, ಗ್ಯಾಲರಿನಲ್ಲಿ ಕೂತಿರೋರು ಕಂಬೈಂಡ್ ಆಗಿದ್ದೀರಾ, ಎಲ್ಲರನ್ನ ವಿಚಾರಿಸ್ಕೊಳ್ತಾ ಇದ್ದಾರೆ. अच्छा आज तो बाप दादा को समाचार मिला कि मधुबन निवासी पांडव भवन ज्ञान सरोवर और यहाँ वाले भी अलग हाल में सुन रहे हैं. ಆ ದಿನ ದೊಡ್ಡ ಒಂದು ಗುಂಪಿದೆ, ಅದರಿಂದ ಬಾಪ್ ದಾದನಿಗೂ ಸಮಾಚಾರ ಸಿಕ್ತು. ಮಧುಬನ್ ನಿವಾಸಿಗಳು ಪಾಂಡವ ಭವನದಲ್ಲಿ, ಜ್ಞಾನ ಸರೋವರದಲ್ಲಿ ಮತ್ತು ಇಲ್ಲಿ ಇರುವಂಥವರು ಬೇರೆ ಬೇರೆ ಹಾಲುಗಳಲ್ಲೂ ಸಹ ಕೇಳ್ತಾ ಇದ್ದಾರೆ. ಶಾಂತಿವನದಲ್ಲೂ ಸಹ, ಡೈಮಂಡ್ ಹಾಲ್ ಅಂದಿರ ಬೇರೆ ಬೇರೆ ಹಾಲುಗಳಲ್ಲೂ ಸಹ ಕೇಳ್ತಾ ಇದ್ದಾರೆ. तो उनसे भी बाप दादा पूछ रहे हैं कि बाप दादा कंबाइंड है. ಅವರೊಂದಿಗೂ, ಮುಂದೆ ಇರೋರು ಮಾತ್ರ ಅಲ್ಲ, ಅವರೊಂದಿಗೂ ಸಹ ಬಾಪ್ ದಾದಾ ಕೇಳ್ತಾ ಇದ್ದಾರೆ, ಬಾಪ್ ದಾದಾ ಕಂಬೈಂಡ್ ಆಗಿದ್ದಾರಾ? ಹಾತ್ ಉಠಾ ರಹೆ ಹೈ, ಎಲ್ಲರೂ ಕೈ ಎತ್ತುತ್ತಾ ಇದ್ದಾರೆ. जब सर्वशक्तिवान बाप दादा कंबाइंड है, फिर अकेले क्यों बन जाते हैं. ಯಾವಾಗ ಸರ್ವಶಕ್ತಿವಾನ್ ತಂದೆ ಕಂಬೈಂಡ್ ಆಗಿದ್ದಾರೆ, ನಂತರ ಯಾಕೆ ನೀವು ಒಂಟಿ ಆಗ್ಬಿಡ್ತೀರಾ? अगर आप कमज़ोर भी हो तो
बाप दादा तो सर्वशक्तिवान है ना. ಒಂದು ವೇಳೆ ತಾವು ಬಲಹೀನರಾಗಿದ್ದೀರಾ ಅಂದ್ರೂ ಸಹ ಜೊತೆಯಲ್ಲಿ ಕಂಬೈಂಡ್ ಆಗಿರುವಂತಹ ಬಾಪ್ ದಾದಾ ಯಾರಾಗಿದ್ದಾರೆ? ಸರ್ವಶಕ್ತಿವಾನ್ ಆಗಿದ್ದಾರಲ್ವಾ. ಅಕೇಲೆ ಬನ್ ಜಾತೆ ಹೋ ತಭಿ ಕಮ್ಜೋರ್ ಬನ್ ಜಾತೆ ಹೋ. ಒಂಟಿ ಆಗ್ಬಿಡ್ತೀರಾ, ಆವಾಗಲೇ ಏನಾಗ್ತೀರಾ? ಬಲಹೀನ ಆಗ್ಬಿಡ್ತೀರಾ. ಕಂಬೈಂಡ್ ರೂಪ ಮೇ ರಹೋ. ಬಾಬಾ ಹೇಳ್ತಾರೆ ಕಂಬೈಂಡ್ ರೂಪದಲ್ಲಿ ಇರಿ. बाप दादा हर बच्चे के हर समय सहयोगी है. बाप दादा ಪ್ರತಿಯೊಂದು ಮಗುವಿಗೆ ಸದಾ ಸಹಯೋಗಿಯಾಗಿದ್ದಾರೆ. ಶಿವಬಾಬಾ ಪರಂಧಾಮ್ ಸೆ ಆಯೆ ಕ್ಯೂ ಹೈ. ಶಿವಬಾಬಾ ಪರಂಧಾಮದಿಂದ ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಬಾಬಾ ಕೇಳ್ತಾ ಇದ್ದಾರೆ, ಶಿವಬಾಬಾ ಪರಂಧಾಮದಿಂದ ಯಾಕೆ ಬಂದಿದ್ದಾರೆ? ಕಿಸ್ಲಿಯೇ ಆಯೆ ಹೈ, ಏತಕ್ಕಾಗಿ ಬಂದಿದ್ದಾರೆ? ಕೇಳ್ತಾ ಇದ್ದಾರೆ ಪ್ರಶ್ನೆ, ಏತಕ್ಕಾಗಿ ಬಂದಿದ್ದಾರೆ? ಬಚ್ಚೋं के सहयोगी बनने के लिए आए. ಮಕ್ಕಳಿಗೆ ಸಹಯೋಗಿ ಆಗಲಿಕ್ಕಾಗಿ ಬಂದಿದ್ದಾರೆ. देखो ब्रह्मा बाप भी व्यक्त से अव्यक्त हुए किस लिए? ಬ್ರಹ್ಮ ತಂದೆನೂ ಸಹ ವ್ಯಕ್ತದಿಂದ ಅವ್ಯಕ್ತ ಆದರೂ ಏತಕ್ಕಾಗಿ? साकार शरीर से अव्यक्त रूप में ज़्यादा से ज़्यादा सहयोग दे सकते हैं. ಸಾಕಾರ ಶರೀರಕ್ಕಿಂತ ಅವ್ಯಕ್ತ ರೂಪದಲ್ಲಿ ಹೆಚ್ಚಾಗಿ ಸಹಯೋಗ ಮಕ್ಕಳಿಗೆ ಕೊಡ್ಬೋದು. ಸಾಕಾರದಲ್ಲಿದ್ದಾಗ ಆ ಜಾಗದಲ್ಲಿರೋರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ಆಕಾರಿ ರೂಪದಲ್ಲಿ ಎಲ್ಲಿ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ, ಅದಕ್ಕೆ ಅವ್ರಿಗೇನು ಬೇಕಾಗಿಲ್ಲ, ರೈಲ್ ಬೇಕಾಗಿಲ್ಲ, ಬಸ್ ಬೇಕಾಗಿಲ್ಲ, ಫ್ಲೈಟ್ ಬೇಕಾಗಿಲ್ಲ ಅಲ್ವಾ. ಆಕಾರಿ ರೂಪದಲ್ಲಿ ಹೆಚ್ಚಿನ ಒಂದು ಸಹಯೋಗ ಬಾಬಾ ಕೊಡ್ಬೋದು. ಸಾಕಾರದಲ್ಲಿರೋವಾಗ ಆ ರೀತಿ ಆಗ್ತಾ ಇರಲಿಲ್ವಲ್ಲ. तो जब बाप दादा सहयोग देने के लिए ऑफर कर रहे हैं तो अकेले क्यों बन जाते? ಯಾವಾಗ ಬಾಪ್ ದಾದಾ ಸಹಯೋಗ ಕೊಡ್ಲಿಕ್ಕಾಗಿ ಆಫರ್ ಕೊಡ್ತಾ ಇದ್ದಾರೆ ಅಂದಾಗ ಯಾಕೆ ನೀವು ಒಂಟಿ ಆಗ್ಬಿಡ್ತೀರಾ? ನಾನು ಪರಂಧಾಮದಿಂದ ಬಂದಿರೋದೇ ನಿಮಗೆ ಸಹಯೋಗ ಕೊಡ್ಲಿಕ್ಕಾಗಿ. ಮೆಹನತ್ ಮೇ ಕ್ಯೂ ಲಗ್ ಜಾತೆ ಹೋ. ಯಾಕೆ ಪರಿಶ್ರಮದಲ್ಲಿ ತೊಡಗ್ತೀರಾ? 63 ಜನ್ಮ ತೋ ಮೆಹನತ್ ಕಿ ಹೈನಾ. 63 ಜನ್ಮ ಕಷ್ಟಪಟ್ಟಿದ್ದೀರಲ್ವಾ. ಕ್ಯಾ ವೋ ಮೆಹನತ್ ಕೆ ಸಂಸ್ಕಾರ ಅಭಿ ಭಿ ಖೀಂಚ್ತೆ ಹೈ ಕ್ಯಾ? ಏನು ಆ ಪರಿಶ್ರಮದ ಸಂಸ್ಕಾರ ಈಗಲೂ ಆ ಪರಿಶ್ರಮದಲ್ಲಿ ಹೋಗುವಂತಹದ್ದು, ಪರಿಶ್ರಮ ಪಡುವಂತಹದ್ದು, ಅದರದ್ದು ಏನಾದರೂ ಸೆಳೆಯುತ್ತಾ? ಕೇಳ್ತಾರೆ ಬಾಬಾ. ಹೇಳ್ತಾರಲ್ವ, ಒಂದು ಅದೇನು ಎತ್ತಿರುತ್ತೆ, ಅದಕ್ಕೆ ಸುತ್ತುತ್ತಾ ಇರುತ್ತಲ್ವ, ಅದನ್ನು ಸ್ಟಾಪ್ ಮಾಡಿಸಿದ್ರೂ ಅದು ನಿಲ್ಲೋದಿಲ್ಲ, ಸುತ್ತತಾನೇ ಇರುತ್ತೆ ಅಂತ. ಮೊಹಬ್ಬತ್ ಮೇ ರಹೋ, ಲವ್ ಮೇ ಲೀನ್ ರಹೋ. ಬಾಬಾ ಹೇಳ್ತಾರೆ ಮೊಹಬ್ಬತ್ತಲ್ಲಿ, ತಂದೆಯೊಂದಿಗೆ ಪ್ರೀತಿಯಲ್ಲಿ ಇರಿ, ಮತ್ತೆ ಲವ್ವಲ್ಲಿ ಲೀನ ಆಗ್ಬಿಡಿ. ಮೊಹಬ್ಬತ್ ಮೆಹನತ್ ಸೆ ಮುಕ್ತ ಕರಾನೆ ವಾಲಿ ಹೈ. ಮೊಹಬ್ಬತ್ತು ಏನು ಮಾಡುತ್ತೆ? ಮೆಹನತ್ತಿಂದ, ಪರಿಶ್ರಮದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತೆ. ಮನುಷ್ಯರೊಂದಿಗೂ ಸಹ ಯಾರೊಂದಿಗಾದರೂ ಪ್ರೀತಿ ಇದೆ ಹೆಚ್ಚಾಗಿ ಅಂದರೆ ಅವ್ರಿಗೆ ಮಾಡೋವಾಗ ಪರಿಶ್ರಮದ ಕೆಲಸನೇ ಅವ್ರಿಗೆ ಮಾಡೋವಾಗ ಪರಿಶ್ರಮ ಅಂತ ಅನಿಸೋದಿಲ್ಲ ಅಲ್ವಾ. ಬೇರೆ ಯಾರಿಗಾದರೂ ಮಾಡಬೇಕಾದ್ರೆ ಪರಿಶ್ರಮ ಅಂತ ಅನಿಸುತ್ತೆ. ತುಂಬ ಪ್ರೀತಿ ಇರೋರಿಗೆ ಮಾಡೋವಾಗ ಪರಿಶ್ರಮದ ಕೆಲಸನೂ ಪರಿಶ್ರಮ ಅಂತ ಅನಿಸೋದಿಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಏನು ಮಾಡಿ ನೀವು ಯಾವಾಗಲೂ ಆ ಪ್ರೀತಿಯಲ್ಲಿ ಇರಿ, ಲವ್ವಲ್ಲಿ ಲೀನ ಆಗಿರಿ. ಮೊಹಬ್ಬತ್ ಮೆಹನಸ್ಸೆ ಮುಕ್ತ ಕರಾನೆ ವಾಲಿ ಹೈ. ಆ ಪ್ರೀತಿ ಪರಿಶ್ರಮದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತೆ. ಮೆಹನತ್ ಅಚ್ಚಿ ಲಗ್ತಿ ಹೈ ಕ್ಯಾ? ಪರಿಶ್ರಮ ಪಡೋದು ಇಷ್ಟ ಆಗುತ್ತಾ? ಕ್ಯಾ ಆದತ್ ಸೆ ಮಜಬೂರ್ ಹೋ ಜಾತೆ ಹೋ? ಏನು ಆ ಥರ 63 ಜನ್ಮ ಪರಿಶ್ರಮ ಪಟ್ಟು ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅದರಿಂದ ವಿವಶರಾಗಿ ಈಗಲೂ ಸಹ ಸಹಜನ ಕಷ್ಟ ಮಾಡಿಕೊಂಡು ಪರಿಶ್ರಮ ಪಡ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸಹಜ ಯೋಗಿ ಹೈ.
बाप दादा विशेष बच्चों के लिए परंदाम से सौगात लाए हैं. पता है क्या सौगात लाए हैं? ಸಹಜ ಯೋಗಿಗಳಾಗಿದ್ದೀರಿ. ಬಾಪ್ ದಾದಾ ವಿಶೇಷವಾಗಿ ಮಕ್ಕಳಿಗಾಗಿ ಪರಂಧಾಮದಿಂದ ಸೌಗಾತ್ ತಂದಿದ್ದಾರೆ, ಉಡುಗೊರೆ ತಂದಿದ್ದಾರೆ ಮಕ್ಕಳಿಗಾಗಿ. ಗೊತ್ತಿದೆಯಾ ಯಾವ ಉಡುಗೊರೆ ತಂದಿದ್ದಾರೆ, ಯಾವ ಗಿಫ್ಟ್ ತಂದಿದ್ದಾರೆ? ತೀಲಿ ಪರ್ ಬಹಿಷ್ತ್ ಲಾಯಾ ಹೈ, ಅಂಗೈಯಲ್ಲಿ ಸ್ವರ್ಗ ತಂದಿದ್ದೀನಿ ಅಂತಾರೆ ಬಾಬಾ. ಆಪ್ಕಾ ಚಿತ್ರ ಭಿ ಹೇನಾ, ನಿಮ್ದು ಚಿತ್ರನೂ ಇದೆ ಅಲ್ವಾ, ಕೃಷ್ಣನ ಕೈಯಲ್ಲಿ ಸ್ವರ್ಗದ ಚಿತ್ರ. ರಾಜಭಾಗ್ಯ ಲಾಯಿ ಹಿ ಬಚ್ಚೋಂ ಕೆ ಲಿಯೆ, ರಾಜಭಾಗ್ಯ ಬಂದಿದ್ದೀನಿ ಮಕ್ಕಳಿಗಾಗಿ. ಇಸ್ಲಿಯೇ ಬಾಪ್ ದಾದಾ ಕೋ ಮೆಹನತ್ ಅಚ್ಚಿ ನಹಿ ಲಗ್ತಿ, ಆದ್ದರಿಂದ ಮಕ್ಕಳ ಪರಿಶ್ರಮ ಬಾಪ್ ದಾದಾರವರಿಗೆ ಇಷ್ಟ ಆಗೋದಿಲ್ಲ, ಮಕ್ಕಳ ಪರಿಶ್ರಮ ಪಡೋದು ಇಷ್ಟ ಆಗೋದಿಲ್ಲ. बाप दादा हर बच्चे को मेहनत मुक्त मोहब्बत में मगन देखने चाहते हैं. ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ಪರಿಶ್ರಮದಿಂದ ಮುಕ್ತರು ಮತ್ತು ಏನು ಪ್ರೀತಿಯಲ್ಲಿ ಮಗ್ನರು ಆಗಿರೋದು ನೋಡಲಿಕ್ಕೆ ಬಯಸ್ತಾರೆ. तो मेहनत व माया के युद्ध से मुक्त बनने की आज संकल्प द्वारा होली जलाएंगे. ಇವತ್ತು ಬಾಬಾ ಹೇಳ್ತಾರೆ, ಅಂದಾಗ ಪರಿಶ್ರಮ ಮಾಯೆಯ ಯುದ್ಧದಿಂದ ಮುಕ್ತರಾಗಲಿಕ್ಕಾಗಿ ಇಂದು ಸಂಕಲ್ಪದ ಮೂಲಕ ಹೋಲಿ ಆಚರಣೆ ಮಾಡ್ತೀರಾ? ಜಲಾಯಂಗೆ, ಸಂಕಲ್ಪದ ಮೂಲಕ ಸುಟ್ಟಾಕ್ಬಿಡ್ತೀರಾ? ನಾನು ಪರಿಶ್ರಮದಿಂದ ಮುಕ್ತನಾಗ್ತೀನಿ ಅಂತ ಸಂಕಲ್ಪದಿಂದ ಸುಟ್ಟಾಕ್ಬಿಡ್ತೀರಾ? ಬಾಬನ ಲವ್ವಲ್ಲಿ ಲೀನ ಆಗಿರ್ತೀನಿ, ಪರಿಶ್ರಮದಿಂದ ಮುಕ್ತ ಆಗ್ಬಿಡ್ತೀನಿ, ಆ ಸಂಕಲ್ಪದಿಂದ ಹೋಲಿ ಹಬ್ಬ ಆಚರಣೆ ಮಾಡ್ತೀರಾ, ಸುಟ್ಟಾಕ್ತೀರಾ? ಜಲಾನ ಮಾನ, ಸುಟ್ಟಾಕೋದು ಅಂದರೆ ನಾಮ್ ನಿಶಾನ್ ಗುಮ್, ಅದರ ಹೆಸರು ಗುರುತು ಮಾಯ ಆಗೋಗುತ್ತೆ. ಒಂದು ವಸ್ತುವನ್ನು ಸುಟ್ಟಾಕಿದ್ರೆ ಅದರದ್ದು ಹೆಸರು ಗುರುತು ಇರುತ್ತಾ, ನಾಮರೂಪ ಇರುತ್ತಾ? ಏನಿರುತ್ತೆ? ಬೂದಿ ಇರುತ್ತೆ ಅಲ್ವಾ. कोई भी चीज़ जलाते हैं तो ನಾಮ್ ನಿಶಾನ್ ಖತಮ್ ಹೋ ಜಾತಾ ಹೈ ನಾ. ಯಾವುದೇ ವಸ್ತು ಸುಟ್ಟಾಕಿದ್ರಿ ಅಂದರೆ ಅದರದ್ದು ಹೆಸರು ಗುರುತು ಏನೂ ಇರೋದಿಲ್ಲ. ಈ ವಸ್ತುವಿಂದು ಬೂದಿ ಅಂತಾನು ಹೇಳಕ್ಕಾಗೋದಿಲ್ಲ. तो ऐसी होली मनाएंगे, ಈ ಥರ ಹೋಲಿ ಹಬ್ಬ ಆಚರಣೆ ಮಾಡ್ತೀರಾ? हाथ तो हिला रहे हैं, ಬಾಪ್ ದಾದಾ ದೇಖ್ ಕರ್ಕೆ ಖುಷ್ ಹೋ ರಹೆ ಹೇ, ಕೈಯಂತೂ ಆಡಿಸ್ತಾ ಇದ್ದೀರಾ, ಎಸ್ ಅಂತ ಹೇಳ್ತಾ ಇದ್ದೀರಾ. ಬಾಪ್ ದಾದಾ ನೋಡಿ ಖುಷಿ ಪಡ್ತಾ ಇದ್ದಾರೆ. ಲೇಕಿನ್ ಲೇಕಿನ್ ಹೈ, ಆದರೆ ಆದರೆ ಅನ್ನೋ ಶಬ್ದ ಇದೆಯಾ ಕೇಳ್ತಾ ಇದ್ದಾರೆ ಬಾಬಾ. ಆದರೆ ಲೇಕಿನ್ ಬೋಲೆ ಕ್ಯಾ, ಬಾಬಾ ಹೇಳ್ತಾರೆ ಬೋಲೆ ಕ್ಯಾ ಕಿ ನಹಿ, ಬೋಲೆ ಕ್ಯಾ ಕಿ ನಹಿ. ಆದರೆ ಅನ್ನೋ ಶಬ್ದ ಏನಿದೆ ಹೇಳಲಿಯಾ ಬೇಡವಾ? ಆದರೆ ಅನ್ನೋ ಶಬ್ದ ಇದೆ ನಿಮ್ಮ ಹತ್ರ, ಆ ಶಬ್ದ ಹೇಳಲಿಯಾ ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಮನ್ ಕಾ ಹಾತ್ ಹಿಲಾನ, ಮನಸ್ಸಿನ ಕೈಯನ್ನು ಆಡಿಸಿ. ये हाथ हिलाना तो बहुत ಈಸಿ है, ಈ ಸ್ಥೂಲ ಕೈ ಎತ್ತೋದು ಬಹಳ ಈಸಿ. ಮನಸ್ಸಿನ ಕೈ ಎತ್ತೋದು ಅಂದರೆ ದೃಢತೆಯಿಂದ ಪ್ರತಿಜ್ಞೆ ಮಾಡೋದು. ಅದಕ್ಕಾಗಿ ಸಾಹಸ ಇಡಬೇಕು, ಧೈರ್ಯ ಇಡಬೇಕು ಅಲ್ವಾ. ಅದಕ್ಕೆ ಹೇಳ್ತಾರೆ ಈ ಸ್ಥೂಲ ಕೈ ಆಡಿಸೋದು ಬಹಳ ಈಸಿ. ಅಗರ್ ಮನನೇ ಮಾನ ಕರ್ನಾಯಿ ಹೇ ತೋ ಹುವಾಯಿ ಪಡಾ ಹೇ, ಒಂದು ವೇಳೆ ಮನಸ್ಸು ಒಪ್ಕೊಳ್ತು ನಾನು ಮಾಡಲೇಬೇಕಾಗಿದೆ, ಮಾಡೇ ಮಾಡ್ತೀನಿ ಅಂತ, ಆವಾಗ ಏನಾಗುತ್ತೆ? ಅದು ಹಾಗೆ ಹೋಗಿದೆ. ನಯೇ ನಯೇ ಬಹುತ್ ಆಯೇ ಹೇ, ಜೋ ಪಹಲಿ ಬಾರಿ ಮಿಲನ್ ಮನಾನೆ ಕೆ ಲಿಯೆ ಆಯೇ ಹೇ ವೋ ಹಾತ್ ಉಠಾವೋ. ಮೊದಲನೇ ಸಲ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ ಹೊಸಬರು, ಅನೇಕರು ಬಂದಿದ್ದಾರೆ. ಬಾಬಾ ಅವ್ರನ್ನ ಕೈ ಎತ್ತಿ ನಿಂತಿದ್ದಾರೆ. ಡಬಲ್ ಫಾರಿನರ್ಸ್ ಮೇ ಬಿ ಹೈ, ಡಬಲ್ ಫಾರಿನರ್ಸಲ್ಲೂ ಸಹ ಹೊಸಬರು ಬಂದಿದ್ದಾರೆ. अभी जो भी पहली बारी आई है बाप दादा विशेष उनको
अपना भाग्य बनाने की मुबारक दे रहे हैं. ಇಂದು ಯಾರೆಲ್ಲ ಮೊದಲನೇ ಸಲ ಬಂದಿದ್ದಾರೆ ಬಾಬ್ದಾದ ವಿಶೇಷವಾಗಿ ಅವರಿಗೆ ಭಾಗ್ಯ ಮಾಡಿಕೊಳ್ಳಿಕ್ಕಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಬಂದಿದ್ದೀರಿ, ನಿಮ್ಮ ಭಾಗ್ಯ ಮಾಡಿಕೊಳ್ಳಿ ಅಂತ ಶುಭಾಶಯಗಳು ಕೊಡ್ತಾ ಇದ್ದಾರೆ. लेकिन ये मुबारक स्मृति में रखना और अभी सबको लास्ट सो फास्ट जाने का ಚಾನ್ಸ್ है. ಆದರೆ ಈ ಶುಭಾಶಯ ಯಾವುದು ನಾನು ಶುಭಾಶಯ ಕೊಟ್ಟಿದ್ದೀನಿ ಅದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಎಲ್ಲರಿಗೂ ಲಾಸ್ಟಿಂದ ಫಾಸ್ಟಾಗಿ ಹೋಗುವ ಚಾನ್ಸ್ ಇದೆ. ಲಾಸ್ಟಲ್ಲಿ ಬಂದಿದ್ರು ಫಾಸ್ಟಾಗಿ ಹೋಗುವ ಅವಕಾಶ ಇದೆ. क्योंकि ಫೈನಲ್ ರಿಸಲ್ಟ್ ಔಟ್ ನಹಿ ಹುಯಿ ಹೈ. ಫೈನಲ್ ರಿಸಲ್ಟ್ ಇನ್ನೂ ಔಟ್ ಆಗಿಲ್ಲ ಅಲ್ವಾ, ಅದರಿಂದ ಲಾಸ್ಟಲ್ಲಿ ಬಂದರೂ ಫಾಸ್ಟಾಗಿ ಹೋಗಿ ಫಸ್ಟಲ್ಲಿ ಬಂದುಬಿಡ್ಬೋದು, ಅವಕಾಶ ಇದೆ. तो लास्ट में आने वाले भी पहले वालों से लास्ट में आए हो ना, तो लास्ट वाले लास्ट सो फास्ट और ಫಾಸ್ಟ್ ಸೋ ಫಸ್ಟ್ ಆ सकते हैं. ಅದರಿಂದ ಬಾಬಾ ಹೇಳ್ತಾರೆ, ನೀವು ಲಾಸ್ಟಲ್ಲಿ ಬಂದಿದ್ದೀರಾ ಅಂದರೆ ಮೊದಲವರಿಗಿಂತ ನಂತರ ಬಂದಿದ್ದೀರಲ್ವಾ, ಅದರಿಂದ ನೀವು ಲಾಸ್ಟ್ನವರು ಲಾಸ್ಟಿಂದ ಫಾಸ್ಟಾಗಿ ಹೋಗಿ ಫಾಸ್ಟಿಂದ ಫಸ್ಟಲ್ಲಿ ಬರ್ಬೋದು. छुट्टी है जा सकते हो. ಬಾಬಾ ಹೇಳ್ತಾರೆ ಅದಕ್ಕೆ ಪರ್ಮಿಷನ್ನು ಇದೆ, ಅವಕಾಶನೂ ಇದೆ, ನೀವು ಹೋಗ್ಬೋದು. तो सदा ये लक्ष्य याद रखना कि ಅದಕ್ಕಾಗಿ ಸದಾ ಈ ಲಕ್ಷ್ಯ ನೆನ್ಪಿಟ್ಕೊಳ್ಳಿ. मुझे अर्थात मुझे आत्मा को ಫಾಸ್ಟ್ और ಫಸ್ಟ್ ಕ್ಲಾಸ್ में जाना ही है. ನಾನು ಆತ್ಮನಿಗೆ ಫಾಸ್ಟ್ ಮತ್ತು ಫಸ್ಟ್ ಕ್ಲಾಸಲ್ಲಿ ಬರಲೇಬೇಕಾಗಿದೆ. ಈ ಲಕ್ಷ್ಯ ಇಟ್ಕೊಳ್ಳಿ ಅಂತಾರೆ. ಹಾಂ, VIP ಬಹುತ್ ಆಯೇ ಹೈ ನಾ, ಟೈಟಲ್ VIP का है. VIPಗಳು ಅನೇಕರು ಬಂದಿದ್ದೀರಲ್ವಾ, ಟೈಟಲು VIP ಆಗಿದೆ. जो VIP ಆಯೇ ಹೈ वो लंबा हाथ उठाओ. ಯಾರು VIPಗಳು ಬಂದಿದ್ದೀರಿ ಅವರು ಉದ್ದನೆ ಕೈ ಎತ್ತಿ ಎಂದರು. करीब 150 ಭಾರತ್ ಕೆ ಮೆಹಮಾನ್ ಬಾಬ್ದಾದಾ ಕೆ ಸಾಮ್ನೆ ಬೈಠೆ ಹೈ. ಸುಮಾರು 150 ಭಾರತದ VIP ಅತಿಥಿಗಳು ಬಾಬ್ದಾದನ ಮುಂದೆ ಕುಳಿತಿದ್ದಾರೆ. ವೆಲ್ಕಮ್, ಬಾಬಾ ಹೇಳ್ತಾ ಇದ್ದಾರೆ ಸ್ವಾಗತ. ಅಪ್ನೆ ಘರ್ ಮೇ ಆನೆ ಕಿ ವೆಲ್ಕಮ್, ಭಲೆ ಪಧಾರೆ. ತಮ್ಮ ಮನೆಗೆ ಬರಲಿಕ್ಕಾಗಿ ಸ್ವಾಗತ, ಭಲೆ ಬಂದಿದ್ದೀರಾ. ಬಾಬಾ ಹೇಳ್ತಾ ಇದ್ದಾರೆ ನಾನು ಸ್ವಾಗತ ಹೇಳ್ತಾ ಇದ್ದೀನಿ. ಅಭಿ ತೋ ಪರಿಚಯ ಕೆ ಲಿಯೇ VIP कहते हैं, लेकिन अभी VIP से VVIP भी बनना है. ಬಾಬಾ ಹೇಳ್ತಾರೆ ಪರಿಚಯಕ್ಕಾಗಿ VIP ಅಂತ ಹೇಳ್ತಾರೆ, ಆದರೆ ಈಗ ನೀವು VIPಯಿಂದ VVVIPಗಳು ಆಗಬೇಕು, ಅಂದರೆ ಶ್ರೇಷ್ಠರು ಆಗಬೇಕು. ಪ್ರಪಂಚದ ರೀತಿಯಲ್ಲಿ VIPಗಳು, ಇಲ್ಲಿ VVVIP ಅಂದರೆ ಶ್ರೇಷ್ಠ ಅತಿ ಶ್ರೇಷ್ಠರು ಆಗಬೇಕು. देखो देवताए आपके जड़ चित्र VVVIP है, तो आपको भी पूर्वज जैसा बनना ही है. ನೋಡಿ, ದೇವತೆಗಳದ್ದು ಜಡಚಿತ್ರಗಳು, ತಮ್ಮದೇ ಜಡಚಿತ್ರಗಳು ಏನಾಗಿದೆ, ಎಲ್ಲರಿಗೂ ಪ್ರಸಿದ್ಧವಾಗಿದೆ ಅಲ್ವಾ. ದೇವತೆಗಳ ಚಿತ್ರಗಳು ಪ್ರಸಿದ್ಧವಾಗಿದೆ ಅಲ್ವಾ, ತಮ್ಮದೇ ಪೂರ್ವಜರಲ್ವಾ, ನೀವು ಅದೇ ರೀತಿ ಆಗಬೇಕಾಗಿದೆ. बाप दादा बच्चों को देखकर खुश होते हैं. ರಿಲೇಷನ್ ಮೇ ಆಯೇ ಹೇ. ಬಾಪ್ ದಾದಾ ಮಕ್ಕಳನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಸಂಬಂಧದಲ್ಲಿ ರಿಲೇಷನ್ನಲ್ಲಿ ಬಂದಿದ್ದೀರಾ. ಜೋ VIP ಆಯೇ ಹೇ ಉಠೋ. ಯಾರು VIPಗಳು ಬಂದಿದ್ದೀರಾ ಎದ್ದು ನಿಂತ್ಕೊಳ್ಳಿ ಎಂದರು. ಬೈಟ್ ತಕ್ಕ ಬಿ ಗಯೇ ಹೋ ಥೋಡಾ ಉಠೋ. ಅದರಲ್ಲೂ ಬಾಬಾ ಮಕ್ಕಳಿಗೆ ತಮಾಷೆ ಮಾಡ್ತಾ ಇದ್ದಾರೆ. ಎಷ್ಟು ಸಮಯದಿಂದ ಕುಳಿತು ಸುಸ್ತಾಗ್ಬಿಟ್ಟಿದ್ದೀರಾ, ತುಂಬ ಹೊತ್ತು ಕೂತ್ರೂ ಸುಸ್ತಾಗೋಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ಅಚ್ಚಾ, ಮಾತಾಯೇ ಬಿ ಪಹಲಿ ಬಾರ್ ಮಿಲ್ ರಹಿ ಹೈ, ಓ ಉಠೋ. ಮಾತೆಯರು ಯಾರು ಮೊದಲನೇ ಸಲ
ಮಿಲನ ಮಾಡ್ತಾ ಇದ್ದೀರಿ, ಅವ್ರು ಎದ್ದೇಳಿ. ये सब पहली बारी आए हैं. अच्छा पांडव तो पहली बारी आए हैं, वो उठो. ಪಾಂಡವರನ್ನ ಎಬ್ಸಿದ್ರು. ಬಾಪ್ ದಾದಾಕೋ ಖುಷಿ ಹೈ. ಕ್ಯೂ? ಬಾಪ್ ದಾದನ್ಗೂ ಖುಷಿ ಆಗ್ತಾ ಇದೆ. ಖುಷಿ ಇದೆ ಯಾಕೆ? ಬಚ್ಚೋನೆ ಸೇವಾ ಅಚ್ಚಿ ಕಿ ಹೈ. ಮಕ್ಕಳು ಸೇವೆ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೊಂದು ಜನ ಹೊಸಬರನ್ನ ಕರ್ಕೊಂಡು ಬಂದಿದ್ದಾರೆ. ಸೇವಾ ಕಾ ಸಬೂತ್ ಬಾಪ್ ದಾದಾನೇ ದೇಖಾ. ಸೇವೆ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಪ್ರೂಫು, ಪ್ರಾಕ್ಟಿಕಲ್ ಪ್ರೂಫು ಹೊಸಬರನ್ನ ಕರ್ಕೊಂಡ್ಬಂದಿದ್ದಾರಲ್ವ, ಅದನ್ನು ನೋಡಿದ್ರು ಬಾಬಾ. इस सीजन में हर ग्रुप में पहली बारी मिलने वाले आधा से ज़्यादा है. ಈ ಸೀಸನ್ನಲ್ಲಿ ಮೆಜಾರಿಟಿ ಪ್ರತಿಯೊಂದು ಗ್ರೂಪಿನಲ್ಲಿ ಮೊದಲನೇ ಸಲ ಮಿಲನ ಮಾಡುವಂಥವರು ಅರ್ಧಕ್ಕಿಂತ ಹೆಚ್ಚಾಗಿದ್ದಾರೆ. इसलिए जिन बच्चों ने मेगा प्रोग्राम किया वह अपने अपने स्थान से सेवा की है और सबूत दिया. ಅದರಿಂದ ಯಾವ ಮಕ್ಕಳು ಮೆಗಾ ಪ್ರೋಗ್ರಾಮ್ ಮಾಡಿದ್ದೀರಾ, ತಮ್ಮ ತಮ್ಮ ಸ್ಥಾನದಲ್ಲಿ ಸೇವೆ ಮಾಡಿದ್ದೀರಾ, ಅದಕ್ಕೆ ಅದರದ್ದು ಪ್ರೂಫು ಕೊಟ್ಟಿದ್ದೀರಾ. उन सभी बच्चों को बाप दादा सेवा की मुबारक दिल की दुआएं दे रहे हैं. ಆದ್ದರಿಂದ ಬಾಪ್ ದಾದಾ ಆ ಮಕ್ಕಳಿಗೆ ಸೇವೆಯ ಶುಭಾಶಯಗಳು, ಹೃದಯದ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ. ಅಭಿ ಆಗೆ ಕ್ಯಾ ಕರ್ನಾ ಹೈ. ಸರಿ, ಇನ್ನು ಮುಂದಕ್ಕೆ ಏನು ಮಾಡಬೇಕು? ದಾದಿನೇ ಸಂದೇಶ್ ಬೇಜಾ, ಆಗೆ ಕ್ಯಾ ಕರ್ನಾ ಹೈ. ದಾದಿ ಬಾಬನಿಗೆ ಮೆಸೇಜ್ ಕಳಿಸಿದ್ರು, ಮುಂದೆ ಏನು ಮಾಡಬೇಕು? तो बाप दादा ने बच्चों को देख खुश तो होते ही है, लेकिन आगे के लिए जो भी संबंध संपर्क में आए उन आत्माओं की विशेष ग्रुप में हर सेंटर वाले बुलाकर उनका फाउंडेशन पक्का करने की पालना करो. ಬಾಪ್ ದಾದಾ ಮಕ್ಕಳನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಮುಂದಕ್ಕಾಗಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ ಆ ಆತ್ಮಗಳದ್ದು ವಿಶೇಷ ಒಂದೊಂದು ಗ್ರೂಪು ಮಾಡಿ ಆಯಾ ಸೆಂಟರಲ್ಲಿ ಅವರನ್ನು ಕರೆಸಿ ಅವ್ರದ್ದು ಫೌಂಡೇಶನ್ ಪಕ್ಕಾ ಮಾಡುವಂತಹ ಪಾಲನೆ ಕೊಡಿ. रिलेशन तो जोड़ दिया, संबंध जोड़ा, चाहे कभी कभी आने वाले, चाहे रेगुलर आने वाले, चाहे संपर्क में आए, चाहे संबंध में आए, लेकिन रिलेशन के साथ साथ आत्माओं का बाप के साथ कनेक्शन ऐसा मजबूत करो. ಬಾಬಾ ಹೇಳ್ತಾರೆ, ಸಂಬಂಧ ಅಂತೂ ಬಾಬನೊಂದಿಗೆ ಜೋಡಿಸಿದ್ದಾರೆ, ಮತ್ತು ಆಗಾಗ್ಗೆ ಬರುವಂಥವರು, ರೆಗ್ಯುಲರ್ ಆಗಿ ಬರುವಂಥವರು, ಮತ್ತು ಸಂಪರ್ಕದಲ್ಲಿ ಬರುವಂಥವರು, ಸಂಬಂಧದಲ್ಲಿ ಬರುವಂಥವರು, ಅವರ ಒಂದು ರಿಲೇಷನ್ನು, ಆ ಆತ್ಮಗಳದ್ದು ಬಾಬನ ಜೊತೆ ಕನೆಕ್ಷನ್ನು ಈ ರೀತಿ ಸ್ಟ್ರಾಂಗ್ ಮಾಡಿ, ಜೋ ಉನೋಂಕೋ ಜ್ಯಾದಾ ಮೆಹನತ್ ನಹಿ ಕರ್ನಿ ಪಡೆ. ಅವರು ಹೆಚ್ಚಿನ ಪರಿಶ್ರಮ ಪಡಬೇಕಾಗಿಲ್ಲ. ಬಾಬನೊಂದಿಗೆ ಕನೆಕ್ಷನ್ ಎಷ್ಟು ಹೆಚ್ಚಾಯಿತು, ಎಲ್ಲ ಮಾತುಗಳ ಪರಿಶ್ರಮ ತಾನಾಗಿ ಕಡಿಮೆ ಆಗುತ್ತೆ. ಮಾಯಾಸೆ ಬಾರ್ ಬಾರ್ ಯುದ್ಧ ನಹಿ ಕರ್ನಿ ಪಡೆ. ಮಾಯೆಯೊಂದಿಗೆ ಪುನಃ ಪುನಃ ಯುದ್ಧ ಮಾಡಬೇಕಾಗಿ ಬರೋದಿಲ್ಲ. ಯಾವ ಮಾತಿನಿಂದ ಎಷ್ಟು ಕನೆಕ್ಷನ್ನು ಸ್ಟ್ರಾಂಗ್ ಆಗುತ್ತೆ. मन की लगन ऐसी पक्की करो जो ವಿಘ್ನ ಆ ನಹಿ ಸಕೆ. ಮನಸ್ಸಿನ ಲಗ್ನ ಈ ಥರ ಪಕ್ಕಾ ಮಾಡ್ಕೊಳ್ಳಿ, ಬಾಬನೊಂದಿಗೆ ಯಾವುದು ವಿಘ್ನ ಬರಲಿಕ್ಕೆ ಸಾಧ್ಯ ಇಲ್ಲ. ಲಗ್ನ ಆಯಿತು ಅಂದರೆ ವಿಘ್ನ ಇಲ್ಲ. ಲಗ್ನ ಆಗೋ ತನಕ ಯಾವ್ಯಾವುದೋ ವಿಘ್ನಗಳು ಬರ್ತಾ ಇತ್ತು. ಲಗ್ನ ಲವರ್ಸ್ದು, ಅವ್ರ ಮನೆ ಕಡೆಯವ್ರದ್ದು, ಇವ್ರ ಮನೆ ಕಡೆಯವ್ರದ್ದು ವಿಘ್ನಗಳು ಬರ್ತಾ ಇತ್ತು. ಲಗ್ನ ಆಗೋಯ್ತು, ಅವರು ಮಾತಾಡೋಂಗಿಲ್ಲ, ಇವರು ಮಾತಾಡೋಂಗಿಲ್ಲ, ಎಲ್ಲ ಗಪ್ಚುಪ್ ಆಗೋದ್ರು ಅಲ್ವಾ. ಆ ಥರ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿನ ಅದು ಪ್ರಪಂಚದ್ದು. ಇಲ್ಲಿ ನಮ್ಗೆಷ್ಟು ಬಾಬನ ಜೊತೆ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ, ಅಷ್ಟು ಪರಿಶ್ರಮದ ಮಾತುಗಳು ನಮಗೆ ದೂರ ಆಗುತ್ತೆ ಅಲ್ವಾ. मन की लगन ऐसी पक्की करो जो विघ्न नहीं आ सके. जहाँ बाप से लगन है वहाँ विघ्न नहीं आ सकता. ಎಲ್ಲಿ ಬಾಬನೊಂದಿಗೆ ಲಗ್ನ ಇದೆ, ಮನಸ್ಸು ಬುದ್ಧಿ ಲಗ್ನ ಆಗೋಯ್ತು ಅಂದರೆ
ವಿಘ್ನದ ಅನುಭವ ಇಲ್ಲ. ವಿಘ್ನ ಬಂದರೂ ವಿಘ್ನದ ಅನುಭವ ಇಲ್ಲ ಅಲ್ಲಿ. ಅಸಂಭವ ಹೈ. ವಿಘ್ನ ಬರಲಿಕ್ಕೆ ಅವಕಾಶನೇ ಇಲ್ಲ, ಅಸಂಭವ ಅಂತಾರೆ. इसलिए संदेश देने की सेवा करो, लेकिन जो सेवा का फल निकला उस फल को मजबूत बनाओ, पक्का बनाओ. ಅದರಿಂದ ಸಂದೇಶ ಕೊಡುವ ಮೆಗಾ ಪ್ರೋಗ್ರಾಮ್ ಮಾಡಿ ಸಂದೇಶ ಕೊಡುವ ಸೇವೆ ಮಾಡಿದ್ರಿ, ಆದರೆ ಆ ಸೇವೆಯ ಫಲ ತೆಗೀರಿ. ಏನು? ಆ ಫಲವನ್ನು ಶಕ್ತಿಶಾಲಿ ಮಾಡಿ, ಪಕ್ಕಾ ಮಾಡಿ. ಯಾರೆಲ್ಲ ಬಂದರೂ ಅದರಲ್ಲಿ ಅವರನ್ನು ಬಾಬನ ಕನೆಕ್ಷನ್ ಅವರಿಗೆ ಪಕ್ಕಾ ಮಾಡಬೇಕು, ಶಕ್ತಿಶಾಲಿ ಮಾಡಬೇಕು. ಕಚ್ಚಾ ಫಲ್ ನಹಿ ರಹ ಜಾಯೆ ಕ್ಯೋಂಕಿ ಸಮಯ ಫಾಸ್ಟ್ ಜಾ ರಹಾ ಹೈ. ಬಾಬಾ ಹೇಳ್ತಾರೆ, ಕಚ್ಚಾ ಫಲ ಇರಬಾರ್ದು. ಯಾಕೆ? ಸಮಯ ಫಾಸ್ಟಾಗಿ ಹೋಗ್ತಾ ಇದೆ. ಸಮಯ ಕಾ ಕೋಯಿ ಭರೋಸಾ ನಹಿ. ಸಮಯದ್ದು ಯಾವುದೂ ಭರವಸೆ ಇಲ್ಲ. ಕಭಿ ಭಿ ಕ್ಯಾ ಭಿ ಹೋ ಸಕ್ತಾ ಹೈ. ಯಾವಾಗ ಬೇಕಾದರೂ ಏನು ಬೇಕಾದರೂ ನಡೆಯಬಹುದು. ಅವ್ರು ಅಚಾನಕ್ ಹೋನಾ ಹೈ. ಇದ್ದಕ್ಕಿದ್ದಂಗೆ ಏನು ಬೇಕಾದರೂ ಯಾವುದು ಬೇಕಾದರೂ ನಡೆಯಬಹುದು. बाप दादा को पता है कि कब होना है, लेकिन बताएंगे नहीं. ಬಾಪ್ ದಾದನಿಗೆ ಗೊತ್ತಿದೆ ಅಚಾನಕ್ಕಾಗಿ ಏನು ನಡೆಯುತ್ತೆ ಅಂತ, ಆದರೆ ಅವರು ತಿಳಿಸೋದಿಲ್ಲ. ಕ್ಯೋಂಕಿ ಅಚಾನಕ್ ಪೇಪರ್ ಹೋನಾ ಹೈ. ಪೇಪರು ಅಚಾನಕ್ ಪೇಪರು ಆಗಬೇಕಾಗಿದೆ, ಅದರಿಂದ ತಿಳಿಸೋದಿಲ್ಲ. ಇಸ್ಲಿಯೇ ಜಮಾ ಕಾ ಖಾತಾ ಬಹುತ್ ಬಡಾವೋ. ಜಮಾ ಖಾತೆಯನ್ನು ಬಹಳ ಹೆಚ್ಚಿಸ್ಕೊಳ್ಳಿ. वर्तमान समय बाप दादा दो बातों पर बार बार अटेंशन दिला रहे हैं. ವರ್ತಮಾನ ಸಮಯ ಬಾಪ್ ದಾದ ಎರಡು ಮಾತುಗಳ ಬಗ್ಗೆ ಪುನಃ ಪುನಃ ಅಟೆನ್ಷನ್ ತರಿಸ್ತಾ ಇದ್ದಾರೆ. ಏಕ್ ಸ್ಟಾಪ್ ಬಿಂದಿ ಲಗಾವು, ಪಾಯಿಂಟ್ ಲಗಾವು. ಒಂದು ಸ್ಟಾಪು, ಫುಲ್ ಸ್ಟಾಪ್ ಇಡೋದು, ಬಿಂದು ಇಡೋದು, ಪಾಯಿಂಟ್ ಇಡೋದು. ದೂಸರಾ ಸ್ಟಾಕ್ ಜಮಾ ಕರೋ. ಎರಡನೇದು, ನಿಮ್ಮ ಹತ್ರ ಖಜಾನೆಗಳ ಸ್ಟಾಕ್ ಜಮಾ ಮಾಡ್ಕೊಳ್ಳಿ. ದೋನೋ ಜರೂರಿ ಹೈ. ಎರಡು ಏನು ಅವಶ್ಯಕತೆ ಇದೆ. ತೀನ್ ಖಜಾನೆ ವಿಶೇಷ ಜಮಾ ಕರೋ. ಮೂರು ಖಜಾನೆ ವಿಶೇಷವಾಗಿ ಜಮಾ ಮಾಡ್ಕೊಳ್ಳಿ. ಏಕ್ ಅಪ್ನೆ ಪುರುಷಾರ್ಥ ಕಿ ಪ್ರಾರಬ್ಧ ಅರ್ಥಾತ್ ಪ್ರತ್ಯಕ್ಷ ಫಲ್ ಓ ಜಮಾ ಕರೋ. ತಮ್ಮದು ಪುರುಷಾರ್ಥದ ಪ್ರಾರಬ್ಧ, ಪ್ರತ್ಯಕ್ಷ ಫಲ ಮೊದಲು ಅದನ್ನು ಜಮಾ ಮಾಡ್ಕೊಳ್ಳಿ. ದೂಸರಾ ಸದಾ ಸಂತುಷ್ಟ ರಹನಾ, ಸಂತುಷ್ಟ ಕರ್ನ. ಎರಡನೇದು, ತಾನು ಸಂತುಷ್ಟವಾಗಿರಬೇಕು, ಎಲ್ಲರನ್ನೂ ಸಂತುಷ್ಟ ಮಾಡಬೇಕು. ಸಿರ್ಫ್ ರಹನಾ ನಹಿ ಕರ್ನಾ ಭಿ. ತಾನು ಸಂತುಷ್ಟವಾಗಿರೋದಿಲ್ಲ, ಅವರನ್ನು ಸಂತುಷ್ಟ ಮಾಡಬೇಕು. ಉಸ್ಕೆ ಫಲಸ್ವರೂಪ್, ಅವರನ್ನು ಸಂತುಷ್ಟ ಮಾಡಿದ್ವಿ ಅಂದರೆ ಅದರ ಫಲಸ್ವರೂಪ ಏನು ಸಿಗುತ್ತೆ? ದುವಾಯೇ ಜಮಾ ಕರು. ದುವಾ ಆಶೀರ್ವಾದಗಳನ್ನು ಜಮಾ ಮಾಡ್ಕೊಳ್ಳಿ. ಮೊದಲನೇದು ಪುರುಷಾರ್ಥದ ಪ್ರಾರಬ್ಧ, ಎರಡನೇದು ಆಶೀರ್ವಾದಗಳು ಜಮಾ ಮಾಡ್ಕೊಳ್ಳಿ. दुआओं का खाता कभी कभी कोई बच्चे जमा करते हैं, लेकिन चलते चलते कोई छोटी छोटी बात में कंफ्यूज हो करके, हिम्मतहीन हो करके जमा हुए खजाने में भी लकीर लगा देते हैं. ಆಶೀರ್ವಾದಗಳ ಖಾತೆ ಆಗಾಗ್ಗೆ ಕೆಲವು ಮಕ್ಕಳು ಜಮಾ ಮಾಡ್ಕೊಳ್ತಾರೆ, ಆದರೆ ನಡೀತಾ ನಡೀತಾ ಸಣ್ಣ ಪುಟ್ಟ ಮಾತುಗಳಲ್ಲಿ ಕನ್ಫ್ಯೂಸಲ್ಲಿ ಬಂದುಬಿಡ್ತಾರೆ. ಏನು ನಾವು ಇಷ್ಟು ಸಮಯ ಜ್ಞಾನದಲ್ಲಿ ನಡೆದು ಈ ಥರ ಅಂತ ಕನ್ಫ್ಯೂಸಲ್ಲಿ ಬಂದುಬಿಡ್ತಾರೆ, ಧೈರ್ಯ ಕಳ್ಕೊಂಬಿಡ್ತಾರೆ. ಮತ್ತು ಜಮಾ ಮಾಡಿದ ಖಜಾನೆ ಯಾವುದಿದೆ ಅದ್ರ ಮೇಲೆ ತಾವೇ ಬೇರೆ ಹೇಳ್ಕೊಂಬಿಡ್ತಾರೆ, ಏನೋ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ತೋ ದುವಾओं का ಖಾತಾ ಭಿ ಜಮಾ ಹೋ. ಆಶೀರ್ವಾದಗಳ ಖಾತೆಯನ್ನು ಜಮಾ ಮಾಡ್ಕೊಳ್ಳಿ. ಉಸ್ಕಿ ವಿಧಿ ಏನು ಹೇಳಿದ್ರು, ಅದರ ವಿಧಿ संतुष्ट रहना, संतुष्ट करना. तीसरा ಸೇವಾ ದ್ವಾರ ಸೇವಾ ಕಾ ಫಲ್ ಜಮಾ ಕರ್ನ. ಮೂರನೇದು ಸೇವೆಯ ಮೂಲಕ ಸೇವೆಯ ಫಲ ಜಮಾ ಮಾಡ್ಕೋಬೇಕು. ಯಾ ಖಜಾನಾ ಜಮಾ ಕರ್ನ ಅವ್ರ ಸೇವಾ ಮೇ ಬಿ ವಿಶೇಷ. ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಹೇಗೆ ಜಮಾ ಮಾಡ್ಕೊಳ್ಳೋದು,
सेवा में भी विशेष निमित्त भाव निर्माण भाव निर्मल वाणी ಸೇವೆಯಲ್ಲಿ ನಿಮಿತ್ತ ಭಾವ ನಾನು ಇನ್ಸ್ಟ್ರೂಮೆಂಟು ಬಾಬಾ ಕರಣ್ ಕರಾವನ್ ಹಾರ್ ಎಲ್ಲ ಮಾಡ್ತಾ ಇರೋದು ಅವರು ನನ್ನನ್ನು ಕೈಯಲ್ಲಿ ಇಟ್ಕೊಂಡು ಇನ್ಸ್ಟ್ರೂಮೆಂಟ್ನ ಕೈಯಲ್ಲಿ ಇಟ್ಕೊಂಡು ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಅಹಂಕಾರ ನಾನು ಅಹಂಕಾರ ಬರೋದಿಲ್ಲ ಅಲ್ಲಿ ಆಶೀರ್ವಾದ ಸಿಗುತ್ತೆ ಮತ್ತು ನಮ್ರತಾ ಭಾವ ಮತ್ತು ನಿರ್ಮಲವಾಣಿ ಮಾತುನು ನಿರ್ಮಲವಾಣಿ ಬೇಹದ್ ಕಿ ಸೇವಾ ಮೇರಾ ನೆಹಿ ಬಾಬಾ ಬೇಹದ್ದಿನ ಸೇವೆ ನನ್ನದಲ್ಲ ಬಾಬಂತು ಬಾಬಾ ಕರಾವನ್ಹಾರ್ ಮುಜೆ ಕರನ್ಹಾರ್ ಸೆ ಕರಾ ರಹಾ ಹೈ ಬಾಬಾ ಮಾಡಿಸುವವರು ಮಾಡುವ ಇನ್ಸ್ಟ್ರೂಮೆಂಟು ನನ್ನಿಂದ ಮಾಡಿಸ್ತಾ ಇದ್ದಾರೆ ಯೇ ಹೈ ಬೇಹದ್ ಕಿ ಸೇವಾ ಇದಾಗಿದೆ ಬೇಹದ್ದಿನ ಸೇವೆ ಈ ತೀನೋ ಖಾತೆ ಚೆಕ್ ಕರು ಮೂರು ಖಾತೆ ಆಶೀರ್ವಾದಗಳ ಖಾತೆ ಜಮಾ ಚೆಕ್ ಮಾಡ್ಕೊಳ್ಳಿ ತೀನೋ ಹಿ ಖಾತೆ ಜಮಾ ಹೈ ಮೂರು ಖಾತೆ ಜಮಾ ಆಗಿದೆಯಾ ಮೊದಲನೇದೇನು ಹೇಳಿದ್ರು ತಮ್ಮ ಪುರುಷಾರ್ಥದ ಪ್ರಾರಬ್ಧ ಪ್ರತ್ಯಕ್ಷ ಫಲ ಜಮಾ ಮಾಡ್ಕೊಳ್ಳಿ ಎರಡನೇದು ಸಂತುಷ್ಟವಾಗಿರೋದು ಸಂತುಷ್ಟ ಮಾಡೋದು ಮೂರನೇದು ನಿಮಿತ್ತ ಕರಣ್ ಕರಾವನ್ ಹಾರ್ ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲವಾಣಿ ಮೇರಾಪನ್ ಕಾ ಅಭಾವ ಹೋ ಅಲ್ಲಿ ಬಾಬಾ ಹೇಳ್ತಾರೆ ಮೂರು ಖಾತೆ ಚೆಕ್ ಮಾಡ್ಕೊಳ್ಳಿ ಮೂರರದ್ದು ಖಾತೆ ಜಮಾ ಇದೆಯಾ ಅಲ್ಲಿ ನನ್ನತನ ಅದರದ್ದು ಅಭಾವ ನನಗೆ ಗೊತ್ತೇ ಇಲ್ಲ ಅನ್ನೋದು ಅಭಾವ ನಾನು ಮಾಡಿದೆ ಅನ್ನೋ ಮಾತಿರಬಾರ್ದು ಇಚ್ಛಾ ಮಾತ್ರ ಅವಿದ್ಯಾ ಮತ್ತು ನಾನು ಮಾಡಿದೆ ಸೇವೆ ಅದರಲ್ಲಿ ನನಗೆ ಏನು ಸಿಗಬೇಕು ನನ್ನ ಮಾನ ಗೌರವ ಹೆಸರು ಅದೂ ಸಹ ಇಚ್ಛಾ ಮಾತ್ರ ಅವಿದ್ಯಾ सोचते हैं इस वर्ष में क्या करना है सीज़न पूरा हो रही है अब 6 मास में क्या करना है तो एक तो खाते जमा करना अच्छी तरह से ಚೆಕ್ करना ಖಾತೆ ಜಮಾ ಮಾಡ್ಕೊಳ್ಳಿ ಚೆನ್ನಾಗಿ ಏನು ಮಾಡಬೇಕು ಚೆಕ್ ಮಾಡ್ಕೊಳ್ಳಿ ಕಹಾ ಕೋನೆ ಮೇ ಭಿ ಹದ್ ಕಿ ಇಚ್ಛಾ ತೋ ನಹಿ ಹೈ ಎಲ್ಲೂ ಯಾವುದೇ ಮೂಲೆಯಲ್ಲೂ ಸಹ ಸೇವೆ ಮಾಡಿಬಿಟ್ಟು ಅದರಲ್ಲಿ ಯಾವುದೇ ಇಚ್ಛೆ ಇಲ್ಲ ತಾನೇ ಮೈ ಅವ್ರ ಮೇರಾಪನ್ ತೋ ನಹಿ ಹೈ ನಾನು ಮತ್ತು ನನ್ನತನ ಇಲ್ಲ ತಾನೇ ಲೇವ್ತಾ ತೋ ನಹಿ ಹೈ ನಾನು ಸೇವೆ ಮಾಡಿದೆ ನನಗೆ ರಿಟರ್ನ್ ಅದು ಬೇಕು ಇದು ಬೇಕು ಈಗಲೇ ನನಗೆ ಮಾನ ಬೇಕು ಗೌರವ ಬೇಕು ಹೆಸರು ಬೇಕು ಲೇವ್ತಾ ಆಗಿಲ್ಲ ತಾನೇ ವಿಧಾತ ಬನೋ ಲೇವ್ತಾ ನಹಿ ನಾ ಮಾನ್ ನಾ ನಾಮ್ ಮಾನ್ ಶಾನ್ ಕಿಸಿ ಕೆ ಬಿ ಲೇವ್ತಾ ನಹಿ ಬಾಬಾ ಹೇಳ್ತಾರೆ ಹೆಸರು ಮಾನ ಗೌರವ ಯಾವುದ್ರದ್ದು ಲೇವತ ಆಗಬೇಡಿ ಬೇಕು ಬೇಕು ಅನ್ನೋರಾಗಬೇಡಿ ದಾತ ವಿಧಾತ ಬನೋ ಬಾಬಾ ಹೇಳ್ತಾರೆ ನೀವು ದಾತ ವಿಧಾತ ಆಗಿ ಅಭಿ ದುಃಖ ಬಹುತ್ ಬಡ್ ರಹಾ ಹೈ ಬಹುತ್ ಬಡ್ ರಹಾ ಹೈ ಈಗ ದುಃಖ ಬಹಳ ಹೆಚ್ಚಾಗ್ತಾ ಇದೆ बढ़ता रहेगा ಇನ್ನೂ ಹೆಚ್ಚಾಗ್ತಾ ಇರುತ್ತೆ इसलिए मास्टर ज्ञान सूर्य बन अनुभूति की किरणों फैलाओ मास्टर ज्ञान सूर्यराಗಿ ಅನುಭವದ ಕಿರಣಗಳನ್ನು ಹರಡಿಸಿ जैसे सूर्य एक ही समय में कितना प्राप्तियाँ कराता है ಹೇಗೆ ಸೂರ್ಯ ಒಂದೇ ಸಮಯದಲ್ಲಿ ಎಷ್ಟು ಪ್ರಾಪ್ತಿಗಳನ್ನು ಮಾಡಿಸ್ತಾನೆ ಏಕ್ ಪ್ರಾಪ್ತಿ ನಹಿ ಕರಾತ ಕೇವಲ ಒಂದು ಪ್ರಾಪ್ತಿ ಮಾತ್ರ ಅಲ್ಲ ಬೆಳಕು ಶಾಖ ಅಲ್ವಾ ಎಷ್ಟು ಪ್ರಾಪ್ತಿಗಳು ಸಿರ್ಫ್ ರೋಶನಿ ನಹಿ ದೇತಾ ಪವರ್ ಭಿ ದೇತಾ ಹೈ ಸೂರ್ಯಂದು ಏನು ವಿಟಮಿನ್ ಡಿ ಅಂತಾರಲ್ವ ಶಕ್ತಿನೂ ಸಿಗುತ್ತಲ್ವ ಅನೇಕ ಪ್ರಾಪ್ತಿಯ ಕರಾತಾ ಹೈ ಸೂರ್ಯನಿಂದ ಒಣಗಿಸೋದು ಮತ್ತು ಹುಳುಗಳು ಬಂದರೆ ಇಟ್ಟರೆ ಹುಳುಗಳು ಹೋಗುತ್ತೆ ಅಲ್ವಾ ಅದೆಲ್ಲ ಎಷ್ಟು ಪ್ರಾಪ್ತಿಗಳು ಮಾಡಿಸ್ತಾರೆ ಸೂರ್ಯ अनेक प्राप्तियाँ कराता है जैसे आप सभी इन 6 मास में ज्ञान सूर्य बन सुख की ಖುಷಿ ಕಿ ಶಾಂತಿ ಕಿ ಸಹಯೋಗ ಕಿ ಕಿರಣೆ ಫೈಲಾವು ಹೆಡ್ಲೈನ್ಸಲ್ಲಿ ಏನು ಹೇಳಿದ್ರು ಬಾಬಾ ಅದನ್ನು ಹೇಳ್ತಾ ಇದ್ದಾರೆ 6 ತಿಂಗಳಲ್ಲಿ ಜ್ಞಾನ ಸೂರ್ಯ ಆಗಿ ಸುಖದ್ದು ಖುಷಿದು ಶಾಂತಿದು
ಸಹಯೋಗದ ಕಿರಣಗಳನ್ನು ಹರಡಿಸಿ. ಅನುಭೂತಿ ಕರಾವು, ಬೇರೆಯವರಿಗೆ ಹರಡಿಸೋದು ಅಂದರೆ ಅನುಭೂತಿ ಮಾಡಿಸಿ. आपकी सूरत को देखते ही सुख की लहर कम से कम मुस्कान में आ जाए. ನಿಮ್ಮನ್ನು ನೋಡಿದ್ದೆ, ನಿಮ್ಮ ರೂಪ ನೋಡಿದ್ದೆ, ಬಾಬಾ ಹೇಳ್ತಾರೆ ಅವರು ದುಃಖದ ಅಲೆಯಿಂದ ಕೊನೆ ಪಕ್ಷ ಮುಗುಳ್ನಗೆಯೊಂದು ಆದರೂ ಅವರಲ್ಲಿ ಬರಲಿ. ದುಃಖ ಹೋಗ್ಬಿಡ್ಲಿಲ್ಲ, ಆ ಸಮಯಕ್ಕಾಗಿ ಆದರೂ ಅವರ ಮುಖದಲ್ಲಿ ಮುಗುಳ್ನಗೆ ಆದರೂ ಬರಲಿ. आपकी दृष्टि से हिम्मत आ जाए, ತಮ್ಮ ದೃಷ್ಟಿಯಿಂದ ಅವರಿಗೆ ಧೈರ್ಯ ಬರಬೇಕು. तो ये अटेंशन देना है, ವಿಧಾತ बनना है, ತಪಸ್ವಿ बनना है. ಈ ಅಟೆನ್ಷನ್ ಕೊಡಬೇಕು. ಹೆಡ್ಲೈನ್ಸಲ್ಲಿ ಏನು ಹೇಳಿದ್ರು, ಇದರ ವಿಧಾತ ಆಗಬೇಕು, ತಪಸ್ವಿ ಆಗಬೇಕು. ಐಸಿ ತಪಸ್ಯಾ ಕರೋ जो ತಪಸ್ಯಾ ಕಿ ಜ್ವಾಲಾ कोई न कोई ಅನುಭೂತಿ कराए. ಈ ರೀತಿ ತಪಸ್ಸು ಮಾಡಿ ನಿಮ್ಮ ತಪಸ್ಸಿನ ಜ್ವಾಲೆ ಬೇರೆಯವರಿಗೆ, ಅನ್ಯರಿಗೆ ಯಾವುದಾದ್ರೂ ಒಂದು ಅನುಭೂತಿ ಮಾಡಿಸ್ಬೇಕು. ಸಿರ್ಫ್ ವಾಣಿ ನಹಿ ಸುನೆ ಅನುಭೂತಿ ಕರಾವು, ಕೇವಲ ಜ್ಞಾನ ನಮ್ಮಿಂದ ಕೇಳೋದು ಮಾತ್ರ ಅಲ್ಲ, ಅವರು ಅನುಭವ ಪಡಿಬೇಕು. ಅನುಭೂತಿ ಅಮರ್ ಹೋತಿ ಹೈ, ಏನೋ ಅನುಭೂತಿ ಮಾಡಿದ್ರು ಅದು ಯಾವಾಗ್ಲೂ ಅವ್ರಿಗೆ ಜ್ಞಾಪಕ ಇರುತ್ತೆ. ಆ ಜಾಗಕ್ಕೆ ಹೋದೆ, ಈ ಥರ ಅನುಭವ ಆಯಿತು ಅಂತ. ಎಷ್ಟೋ ದೊಡ್ಡವರಿಂದ ಜ್ಞಾನ ಕೇಳಿದ್ರು, ಅದು ಜ್ಞಾಪಕ ಇಲ್ದಿರ ಇರ್ಬೋದು. ಏನು ಅನುಭವ ಮಾಡಿದ್ರು ಕೆಲವು ಸೆಕೆಂಡುಗಳಿಗಾಗಿ, ನಿಮಿಷಗಳಿಗಾಗಿ ಅದು ಮರೆಯೋದಿಲ್ಲ. ಸಿರ್ಫ್ ವಾಣಿ ಥೋಡಾ ಸಮಯ ಅಚ್ಚಿ ಲಗ್ತಿ ಹೈ, ಕೇಳೋ ಸಮಯ ಚೆನ್ನಾಗಿರುತ್ತೆ ವಾಣಿ. ಸದಾ ಯಾದ್ ನಹಿ रहेगी, ಸದಾ ನೆನಪಿರೋದಿಲ್ಲ. ಇಸ್ಲಿಯೇ ಅನುಭವ ಕಾ ಅಥಾರಿಟಿ ಬನ್ ಅನುಭವ ಕರಾವು, ಅನುಭವದ ಅಥಾರಿಟಿಯಾಗಿ ಅನುಭವ ಮಾಡಿಸಿ. जो संबंध संपर्क में आ रहे हैं उन्हों का हिम्मत उमंग उत्साह अपने सहयोग से बाप दादा के कनेಕ್ಷನ್ से दिलाओ. ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಧೈರ್ಯ, ಉಮಂಗ, ಉತ್ಸಾಹ ತಮ್ಮ ಸಹಯೋಗದಿಂದ ಬಾಪ್ ದಾದನ ಕನೆಕ್ಷನ್ನೊಂದಿಗೆ ಕೊಡಿಸಿ. ಜ್ಯಾದಾ ಮೆಹನತ್ ನಹಿ ಕರಾವು, ಅವ್ರಿಗೂ ಬಹಳ ಪರಿಶ್ರಮ ಮಾಡಿಸ್ಬೇಡಿ, ಕೊಡಬೇಡಿ. ನಾ ಖುದ್ ಮೆಹನತ್ ಕರೋ ನಾ ಅವರೊಂಕೋ ಕರಾವು, ತಾವು ಪರಿಶ್ರಮ ಪಡಬೇಡಿ, ಬೇರೆಯವ್ರಿಗೂ ಪರಿಶ್ರಮ ಕೊಡಬೇಡಿ. निमित्त है ना, तो वाइब्रेशन से ऐसे उमंग उत्साह का बनाओ जो गंभीर भी उमंग उत्साह में आ जाए. ಬಾಬಾ ಹೇಳ್ತಾರೆ ತಾವು ಪರಿಶ್ರಮ ಪಡಬೇಡಿ, ಬೇರೆಯವ್ರಿಗೂ ಪರಿಶ್ರಮ ಮಾಡಿಸ್ಬೇಡಿ, ನಿಮಿತ್ತರಾಗಿದ್ದೀರಲ್ವ ನೀವು. ಈ ರೀತಿ ವೈಬ್ರೇಷನ್ ಉಮಂಗ ಉತ್ಸಾಹದ್ದು ಮಾಡಿಸಿ, ನಿಮ್ಮಿಂದ ಈ ರೀತಿ ವೈಬ್ರೇಷನ್ ಉಮಂಗ ಉತ್ಸಾಹದ ವೈಬ್ರೇಷನ್ ಬರಬೇಕು. ತುಂಬ ಸೀರಿಯಸ್ ಆಗಿದ್ದಾರಲ್ವ, ಗಂಭೀರವಾಗಿದ್ದಾರಲ್ವ, ಅವರು ಸಹ ಉಮಂಗ ಉತ್ಸಾಹದಲ್ಲಿ ಬಂದ್ಬಿಡಬೇಕು. ಖುಷಿ ಮೇ ಮನ್ ನಾಚನೆ ಲಗೆ, ಖುಷಿಯಲ್ಲಿ ಅವ್ರ ಮನಸ್ಸು ಡ್ಯಾನ್ಸ್ ಆಡಬೇಕು. ಸುನಾ ಕ್ಯಾ ಕರ್ನಾ ಹೇ ದಾತ ವಿಧಾತ ಬಾಬಾ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಕೇಳಿದ್ರ ಏನು ಮಾಡಬೇಕು? ದೇಖೇಂಗೆ ರಿಸಲ್ಟ್, ನೋಡ್ತೀನಿ ರಿಸಲ್ಟ್. ಅಚ್ಚಾ, ಓಂ ಶಾಂತಿ. चारों ओर के त्रिकालदर्शी, चारों ओर के दिल तत्व नशीन बच्चों को, दूर बैठे भी परमात्म प्यार का अनुभव करने वाले बच्चों को, सदा होली अर्थात पवित्रता का फाउंडेशन दृढ़ करने वाले, स्वप्न मात्र भी अपवित्रता के अंश मात्र से भी दूर रहने वाले महावीर महावीरनी बच्चों को, सदा हर समय सर्वकदा जमा का खाता जमा करने वाले संपन्न बच्चों को, सदा संतुष्ट मणि बन संतुष्ट रहने और संतुष्ट करने वाले बाप समान बच्चों को, बाप दादा का याद प्यार दुआएं और नमस्ते. अच्छा, ओम शांति.